ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೆಯ ಸಂಧಿ ಒಳಗೆ 3ನೆಯ ಸೂತ್ರ ನಡೆದದ. ಭಾಳಷ್ಟು ವಿಶೇಷವಾಗಿ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಈ 3ನೇ ಸೂತ್ರದಲ್ಲಿ ಈ ಗುರು ಶಿಷ್ಯ ಇವ್ರ ಲಕ್ಷಣಗಳನ್ನು, ಜಗತ್ತಿನ ವಿಷಯದ ಬಗ್ಗೆ ಪ್ರಶ್ನೆಯನ್ನು ನಿರೂಪಣೆ ಮಾಡುವಂಥದ್ದಿದು. 3ನೇ ಸೂತ್ರದಲ್ಲಿ ಹೇಳ್ತಾರ, ಗುರು ಸರ್ವ ಸುಖದೋಳು ಒಪ್ಪಿರಲೋರ್ವ ಶಿಷ್ಯನು ಆಧಾರದಿಂದ ಬಂದು ಎರಗಿ ಬೆಸೆಗೊಂಡನು ಅಂತ ಹೇಳಿದ್ರು. ಎರಗಿ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರುಗಳು, ಗುರು ಅಂತಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು, ಬ್ರಹ್ಮನಿಷ್ಠ ಅಂದರೆ ಬ್ರಹ್ಮಾನಂದದಲ್ಲಿ ಇರಬೇಕಾದಾಗ ಒಬ್ಬ ಶಿಷ್ಯ ಬಂದು ಆತನ ಪಾದಕ್ಕೆ ಶಿರಷ್ಟಾಂಗ ನಮಸ್ಕಾರ ಮಾಡಿ ಬೆಸಗೊಂಡನು ಅಂದರೆ ಕೇಳಿಕೊಂಡ. ಏನು ಕೇಳ್ತಾನಂತ ಅನ್ನುವಂಥ ವಿಚಾರಗಳು ನಿನ್ನೆ ಬಂದವು. ಯಾಕಂದ್ರೆ ಗುರು ಹೇಗಿರಬೇಕು, ಶಿಷ್ಯ ಹೇಗಿರಬೇಕು, ಆತನ ಲಕ್ಷಣಗಳು ಹೇಗಿರಬೇಕು ಅನ್ನುವಂಥದ್ದು ಹಿಂದಿನ ವಿಚಾರಗಳಲ್ಲಿ ಬಂದಿದೆ. ಈಗ ಆತನ ಪ್ರಶ್ನೆ ಕೂಡ ಭಾಳ ಅದ್ಭುತವಾಗಿ ಅವರು ಹೇಳಿದಾರಪ್ಪ. ಈ ಜಗತ್ತು ಅಂದ್ರೆ ಅದು ಎಲ್ಲಿಂದ ಹುಟ್ಟಿತು, ಈ ಜಗತ್ತು ಅಂದರೆ ಏನು, ಅದು ಎಲ್ಲಿಂದ ಹುಟ್ಟಿತು ಪ್ರಶ್ನೆ ಮಾಡಿದ್ದಾನೆ ಯಾರು? ಶಿಷ್ಯ. ಯಾಕಂದ್ರೆ ಈ ಭಿನ್ನವಾಗಿ ಕೆಲವರೆಲ್ಲ ನಾನಾ ರೀತಿಯಿಂದ ಹೇಳ್ತಾರೆ. ಅದಕ್ಕೆ ಇದು ಹೆಂಗೆ ತಿಳ್ಕೊಳ್ಳಿ ನಾನಂತ ಈ ಒಂದು ಕೊನೆಯವರೆಗೂ ಆ ಪ್ರಶ್ನೆ ಮಾಡ್ತಾನತ್ತ ಯಾರು? ಶಿಷ್ಯ. ಗುರುವೇ, ಭಿನ್ನ ಅಪಮಾನವಧರಿಸು ಫಲವಂತದಿಂದ ಇರುತ್ತಿರ್ಪ ಜಗವಿದೇನು ಎಲ್ಲಿ ಪುಟ್ಟಿ ಬಂಧುರವಾಗಿ ತೋರುತ್ತಿಹುದೆಂತು ಅಂತ ಹೇಳ್ತಾರೆ. ಜಗತ್ತು ಭಾಳಷ್ಟು ತೋರ್ತದಂತಂದ್ರೂ ಕೂಡ ಜಗತ್ತು ಎಲ್ಲಿಂದ ಹುಟ್ಟ್ಯದ, ಏನಾಯಿತು, ಇದು ಸ್ಥಿರವಾಗಿ ತೋರ್ತದಲ್ಲ, ಸ್ಥಿರವಾಗಿ ತೋರ್ದಂಗೆ ಆಗತ್ತದಲ್ಲ, ಇದು ಎಂಥದ್ದು ಅಂತ ಕೇಳ್ತಾರೆ. ಅದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾನೆ. ಕೆಲರಿದಂ ಪುಸಿಯೆಂದು ಕೆಲರಿದಂ ದಿಟವೆಂದು ಕೆಲರಿದಂ ಮೊದಲೋಳಿಹುದು ಅರಿದೊಡೆ ಇಲ್ಲೆಂದು ಕೆಲರಿದಂ ನುಡಿಯಲ್ಲಿ ಅರಿಯದೆಂದು ಅಂತ ಹೇಳ್ತಾರೆ. ಕೆಲವರು ಈ ಜಗತ್ತು ಸತ್ಯ ಅದ ಅಂತ ಹೇಳ್ತಾರೆ. ಈ ಜಗತ್ತು ಕುರಿತು ಕೆಲವರು ಏನು ಹೇಳ್ತಾರೆ? ಅಸತ್ಖ್ಯಾತಿಗಳು ಅಂದರೆ ಜಗತ್ತು ಸುಳ್ಳಾಗ್ಯದ ಅಂತ ಹೇಳ್ತಾರೆ. ಯಾರಿವರು? ಶೂನ್ಯವಾದಿಗಳು ಏನು ಹೇಳಕತ್ತಾರ? ಈ ಜಗತ್ತು ಸುಳ್ಳೈತಿ ಅಂತ ಹೇಳಕತ್ತಾರ. ಕೆಲರಿದಂ ಪುಸಿ ಎಂದು ಸುಳ್ಳಂತ ಯಾರು ಹೇಳಕತ್ತಾರ? ಶೂನ್ಯವಾದಿಗಳು ಅಂದರೆ ಅಸತ್ಖ್ಯಾತಿಗಳು. ಮತ್ತು ಇದನ್ನು ಜಗತ್ತು ಕೆಲವರು ಏನು ಹೇಳ್ತಾರ? ಸತ್ಖ್ಯಾತಿಗಳು. ಕೆಲರಿದಂ ಈ ಜಗತ್ತನ್ನು ನೋಡ್ರಿ, ಈ ಕುರಿತು ಸತ್ಖ್ಯಾತಿಗಳು ಇದು ಸತ್ಯ ಅಂತ ಹೇಳ್ತಾರೆ. ಯಾರು? ದ್ವೈತಿಗಳು. ಒಬ್ಬರು ಸುಳ್ಳು ಅನ್ನಕತ್ತಾರ, ಒಬ್ಬರು ಸತ್ಯ ಅನ್ನಕತ್ತಾರ. ಮತ್ತು ಕೆಲವರು ಅನ್ಯತಃ ಖ್ಯಾತಿ ಮತ್ತು ಅಖ್ಯಾತಿ ಅನ್ನುವಂಥವ್ರು. ಇವರು ಏನು ಹೇಳ್ತಾರಂದ್ರೆ, ಈ ಅರಿವ ಪೂರ್ವದಲ್ಲಿ ಇರ್ತದೆ, ಅರಿದ ಮೇಲೆ ಇದು ತಿಳಿಯಂಗಿಲ್ಲ, ಅಂದ್ರೆ ಅರಿದ ಮೇಲೆ ಇದಿರಂಗಿಲ್ಲ ಜಗತ್ತು ಅಂತ ಇವ್ರು ಹೇಳ್ತಾರೆ. ಯಾರು? ಅನ್ಯತಃ ಖ್ಯಾತಿ ಮತ್ತು ಅಖ್ಯಾತಿಗಳು. ಅದಕ್ಕೆ ಕೆಲವರು ಏನು ಹೇಳ್ತಾರೆ? ವೇದಾಂತಿಗಳು ಏನು ಹೇಳ್ತಾರೆ? ಅನಿರ್ವಚನೀಯ ಖ್ಯಾತಿ ಹೇಳ್ತಾರೆ. ಅದು ಹೇಳಕ್ಕೆ ಬರೋಂಗಿಲ್ಲಪ್ಪ, ನೋಡಿದಾಗ ಅದು ನೋಡದೇ ಇದ್ದಾಗ ಇರೋಂಗಿಲ್ಲ, ಇದು ಐತೆ ಅಂತ ಹೇಳಕ್ಕೂ ಬರೋಂಗಿಲ್ಲ, ಇಲ್ಲ ಅಂತ ಹೇಳಕ್ಕೂ ಬರೋಂಗಿಲ್ಲ ಅಂತ ವೇದಾಂತಿಗಳು ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಯಾವುದನ್ನು ತಿಳ್ಕೊಳ್ಳಿ? ಎಲ್ಲರೂ ನಾನಾ ರೀತಿಯಿಂದ ಹೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಗುರುಗಳ ಹತ್ರ.
ಎಂಟನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಬೇರೆ ಬೇರೆ ಅನುಮಾನ ಬೇರೆ ಬೇರೆ ತರ್ಕಂ ಬೇರೆ ಬೇರಾದ ಶಾಸ್ತ್ರಯುಕ್ತಿಗಳಿಂದೇ ಸಾರಿ ಸಂಪಾದಿಸುವರಿಲ್ಲಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಹೇಳಿದ್ದಾರೆ ಅವರು, ಹಿಂದೆ ಬಂದಿದ್ದಾವೆ ಇವೆಲ್ಲ ವಿಚಾರಗಳು. ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನಮ ಮಾಳ್ಪನಿವನೇ ಸತ್ಯಾರ್ಥ ನಿಧಿ ನೀನೇ ಗುರುವರ್ಯ ಕರುಣಿಪುದು ಅಂತ ಹೇಳ್ತಾರಪ್ಪ. ನಾನು ಇದೆಲ್ಲ ಹೇಳ್ತಾರಲ್ಲ, ನಾನು ಹೆಂಗೆ ಏನು ತಿಳ್ಕೊಳ್ಳಿ, ನಾನು ಮಾಡುವಂಥ ಪ್ರಶ್ನೆಗಳನ್ನು ನೀವು ಕೇಳ್ರಪ್ಪ, ಕೇಳಿಬಿಟ್ಟು ನನಗೆ ಹೇಳಿ. ಯಾಕಂದರೆ ಈ ದೃಶ್ಯವಾಗಿ ತೋರ್ತಾ ಇರುವಂಥ ಈ ಜಗತ್ತು ಹೆಂಗೈತೆ ಅಂದ್ರೆ ಭಾಳ ವಿಚಿತ್ರ ಆಗ್ಯದ. ಇದು ಬ್ರಹ್ಮರೂಪ ಅದು, ಮಾಯ ರೂಪ ಅದು, ಎರಡು ರೂಪದಿಂದ ಕೂಡ್ಯದು. ಅದಕ್ಕೆ ನಾನಾ ರೀತಿಯಿಂದ ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ. ಯಾಕಂದ್ರೆ ಪೂರ್ವ ಮೀಮಾಂಸಕರು ಕರ್ಮಗಳಿಂದ ಆಗ್ಯದಂತಾರೆ, ನೈಯಾಯಿಕ ವೈಶೇಷಿಕರು ಪರಮಾಣುಗಳಿಂದ ಆಗ್ಯದಂತ ಹೇಳ್ತಾರೆ, ಸಾಂಖ್ಯರು 3 ಗುಣಗಳಿಂದ ಪ್ರಕೃತಿ ಆಗ್ಯದ ಅಂತ ಹೇಳ್ತಾರೆ. ಮತ್ತು ಇದು ಬ್ರಹ್ಮದಿಂದ ಆಗ್ಯದು, ಮಾಯಿಂದ ಆಗ್ಯದು, ಅಥವಾ ಬ್ರಹ್ಮ ಮಾಯ ಎರಡು ಮಿಕ್ಸ್ ಆಗ್ಯದು, ಏನು ತನ್ನಿಂದ ತಾನಾಗ್ಯದು, ಅಥವಾ ಯಾರಿಂದಾದ್ರೂ ಮಾಡ್ಯಾರೋ ಇದನ್ನು. ಇದಕ್ಕೇನಾದರೂ ಒಂದು ಕಾರಣ ಐತೋ ಏನೋ, ನಿಮಿತ್ತ ಏನಾರು ಐತೋ, ಅಥವಾ ನಿಮಿತ್ತ ಇಲ್ಲದಲ್ಲೇ ಇದು ತೋರಕತ್ತದೋ ಈ ಜಗತ್ತು. ಆದರೆ ಜಗತ್ಕರ್ತ ಅದನಲ್ಲ, ಜಗತ್ಕರ್ತ ಒಬ್ಬನ ಅದನಂತಂದ್ರೆ ಆತ ಹೆಂಗೆ ಅದನ? ಸಾವಯವದಿಂದ ಕೂಡ್ಯಾನೋ ನಿರವಯದಿಂದ ಕೂಡಿದಾನೋ? ಅದಕ್ಕೆ ಸಾವಯವದಿಂದ ಕೂಡಿದಂತಂದ್ರೆ ಅದಕ್ಕೆ ಯಾವ ಸಾಮಗ್ರಿಗಳು ಬೇಕಾದವು? ನಿರಾಯವದಿಂದ ಕೂಡಿದಂದ್ರೆ ಆತಗೆ ಹೆಂಗೆ ಮಾಡೋಕ್ಕೆ ಬರ್ತದೆ? ಸಾವಯವಗಳೇ ಇಲ್ಲ ಅಂದಮೇಲೆ ಆತ ಹೆಂಗೆ ಜಗತ್ತನ್ನು ಸೃಷ್ಟಿ ಮಾಡೋಕ್ಕಾಗ್ತದೆ? ಇವೆಲ್ಲ ಕೇಳ್ತಾನೆ. ಯಾಕಂದ್ರೆ ಈ ಜಗತ್ತು ಹೌದು ಬ್ರಹ್ಮಮಯ ಆಗ್ಯದ ಅಂತಲೇ ಹೇಳ್ಬೋದು. ಬ್ರಹ್ಮಮಯ ಆಗ್ಯದ ಅಂದ್ರೆ ಪ್ರಳಯಾದಿ ಕಾಲದಲ್ಲಿ ಈ ಜಗತ್ತು ಕಾಣಂಗಿಲ್ಲ, ಅದಕ್ಕೆ ಇದು ಬ್ರಹ್ಮ ಆಗಕ್ಕೆ ಸಾಧ್ಯ ಇಲ್ಲ. ಮಾಯದಿಂದ ಆದರೆ ಈ ಸತ್ಯ ಬುದ್ಧಿಗೆ ವಿಷಯವಾದ್ದರಿಂದ ಮಾಯಮ ಅಂತ ಹೇಳೋಕ್ಕೂ ಬರಂಗಿಲ್ಲ. ಅದಕ್ಕೆ ಎರಡು ರೀತಿಯಿಂದ ಕೂಡ್ಯದಂದ್ರೆ ಹಿಂಗೂ ಕೂಡ ಹೇಳಕ್ಕೆ, ಮಾಯ ಮತ್ತು ಈ ಬ್ರಹ್ಮ ಎರಡು ಮಿಕ್ಸ್ ಆಗಿ ಆಗ್ಯದ ಈ ಜಗತ್ತಂದ್ರೆ ಹಂಗೂ ಕೂಡ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಕರ್ಮ, ಪರಮಾಣು, ಪ್ರಕೃತಿ ಇವು ಜಡ ಅದಾವ, ಇವುಗಳಿಂದ ಕೂಡ ಜಗತ್ತಾಗಕ್ಕೆ ಸಾಧ್ಯ ಇಲ್ಲ. ಈ ಚೇತನ ರೂಪ ಬ್ರಹ್ಮದಿಂದ ಆಗಿರುವುದು ಅಂತಂದ್ರೂ ಕೂಡ ಆತ ನಿರ್ವಿಕಾರ ಅದಾನೆ, ಯಾವ ಆಕಾರ ಇಲ್ಲ, ಆತ ಹೆಂಗೆ ಸೃಷ್ಟಿ ಮಾಡೋಕ್ಕಂಗಿಲ್ಲ. ಅದಕ್ಕೆ ಮಾಯೆ ಅಂದ್ರೆ ಅದು ಸುಳ್ಳಾಗಿರೋದು. ಯಾವುದು ಸತ್ಯ ಅದ, ಸತ್ಯನ ಸುಳ್ಳು ಅನಿಸ್ಯದ, ಸುಳ್ಳನ್ನು ಸತ್ಯ ಅನಿಸಿರುವಂಥದ್ದು ಈ ಮಾಯ ಮಾಡುವಂಥದ್ದು. ಅದಕ್ಕೆ ತಮ ಪ್ರಕಾಶ ಅಂತ ಬ್ರಹ್ಮ ಮಾಯಗಳು ಎರಡು ಹೆಂಗೆ ಅದಾವಂದ್ರೆ, ಈ ಬ್ರಹ್ಮ ಮಾಯೆ, ಈ ಬ್ರಹ್ಮ ಅನ್ನುವಂಥದ್ದು ಬೆಳಕಿದ್ದಂಗೆ, ಮಾಯೆ ಅನ್ನುವಂಥದ್ದು ಕತ್ತಲಿದ್ದಂಗೆ. ಇವೆರಡು ಸೇರಿ ಜಗತ್ತಾಗ್ತದ್ರೆ ಹಂಗೆ ಆಗ್ತದೆ. ಯಾಕಂದರೆ ಎರಡು ಕತ್ತಲು ಬೆಳಕು ಸೇರಿದಂಗೆ ಅದಾವೆ. ಹಂಗಾಗಿ ಇವೆರಡು ಸ್ವಭಾವ ಹಂಗದು, ಕತ್ತಲು ಬೆಳಕಿನ ಸ್ವಭಾವ ಉಳ್ಳಂಥವು ಅದಾವ. ಅದಕ್ಕೆ ಇವೆರಡರಿಂದ ಜಗತ್ತಾಗಿಲ್ಲ. ಮತ್ತು ಈ ಜಗತ್ತು ಕರ್ತನಿಲ್ಲದೆ ಉಪದಾನ ಕಾರಣವಿಲ್ಲದೆ ಹೆಂಗೆ ಉತ್ಪನ್ನ ಆಗ್ತದೆ? ಯಾಕಂದ್ರೆ ಅದಕ್ಕೆ ಜಗತ್ತಿನ ಕರ್ತನ ಇರಬೇಕಾಗ್ತದೆ, ಇಂದು ಒಂದು ಕಾರಣ ಇರಬೇಕಾಗ್ತದೆ. ಜಗತ್ತಿಗೆ ತೋರ್ತದಂದ್ರೆ ಇಂದು ಒಂದು ಕಾರಣ ಬೇಕಾಗ್ತದೆ. ಒಂದು ಗಡಿಗೆ ತೋರ್ತಂದ್ರೆ ಇಂದು ಕಾರಣ ಇರಲಾರ್ದಾಗ್ತದೆ, ಅದಕ್ಕೆ ಮಣ್ಣು ಬೇಕಾಗ್ತದೆ ಅಲ್ಲ. ಅದೇ ರೀತಿ ಕೂಡ ಈ ಜಗತ್ತು ತೋರ್ತಂದ್ರೆ ಕೂಡ ಇಂಥದ್ದು ಒಂದು ಕಾರಣ ಇರಬೇಕು, ಜಗತ್ಕರ್ತ ಇರ್ಬೋದು. ಅದಕ್ಕೆ ತಾನೇ ಉಪದಾನ ಕಾರಣವಿಲ್ಲದೆ ತಾನೇ ಉತ್ಪತ್ತಿ ಆಗಲ್ಲ ಈ ಜಗತ್ತು. ಅದರಿಂದ ಇದಕ್ಕೆ ಮಾಡಿದಂಥ ಒಬ್ಬ ಕರ್ತ ಇರಲೇಬೇಕಲ್ಲ. ಆತ ಜೀವನದನೋ ಅಥವಾ ಈಶ್ವರನದನೋ ಅದನ್ನೆಲ್ಲ ನನಗೆ ಬೇಕು. ಯಾಕಂದ್ರೆ ಯಾರು ಈ ಜಗತ್ತನ್ನು ಮಾಡ್ಯಾರ? ಈ ಜೀವನ ಅಂತಂದ್ರೆ ಆತ ಕಿಂಚಿಜ್ಞ ಅದನ, ಆತಗೆ ಆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದರಿಂದ ಜಗತ್ಕರ್ತನ ಆಗ್ಲಾರತ ಅಂತ ಕಿಂಚಿಜ್ಞತ್ವದಿಂದ ಕೂಡಿದಾನತ್ತವ. ಈಶ್ವರನಂದ್ರೆ ಆತ ಸಾವಯನಂದ್ರೆ ನಮ್ಮಂತ ಅನಿತ್ಯ. ಯಾಕಂದ್ರೆ ಈಶ್ವರ ಮಾಡ್ಯಾನಂದ್ರೆ ಆತ ನಮಗೆ ಅನಿತ್ಯ ಆಗ್ಬೇಕಂತ. ಯಾಕಂದ್ರೆ ಅವನ ಅವಯವಗಳು ಅದಾವಂತಂದ್ರೆ ಮತ್ತು ಆತ ಅನಿತ್ಯ ಆಗ್ತಾನೆ. ನಿರಾಯವನಾದ್ರೆ ಆತಗೆ ಯಾವ ಅವಯವಗಳಿಂದ ಆತ ಕೂಡಿಲ್ಲ ಅಂದ್ರೆ ಆತ ಜಗತ್ತನ್ನು ಮಾಡೋಕ್ಕೆ ಬರೋಂಗಿಲ್ಲ ಆತಗೆ. ಯಾಕಂದ್ರೆ ಯಾವ ಅವಯವಗಳೇ ಇಲ್ಲ ಆತಗೆ ಮಾಡೋಕ್ಕೆ. ಅದಕ್ಕೆ ಈ ಒಂದು ವೇಳೆ ಕರ್ತನಾದರೂ ಕೂಡ ನಿಮಿತ್ತ ಮೂಲಕ ಆಗ್ಯಾನೋ ಇಲ್ವೋ, ನಿಮಿತ್ತದ ಮೂಲಕ ಆಗ್ಯಾನೋ ಅಥವಾ ಇಲ್ಲ? ಅಲ್ಲಪ್ಪ, ನಿಮಿತ್ತದಿಂದ ಆತ ಏನಾದ್ರು ಕರ್ತ ಆಗ್ಯಾನಂತಂದ್ರೆ ನಿಮಿತ್ತದಿಂದ ಆತ ಹಿಂಗೆ ಆಗ್ಬೇಕನ್ನುವಂಥ ಒಂದು ನಿಮಿತ್ತವಾಗಿ ಆತ ಕರ್ತ ಆಗಿದ್ದಾನಂತಂದ್ರೆ ಈಶ್ವರನಿಗೆ ಸಂಸಾರ ಪ್ರಾಪ್ತಿ ಆಗ್ತದೆ. ಮತ್ತು ನಿಮಿತ್ತಿಲ್ದಲೇ ಕರ್ತನು ಅಂತ ಈಶ್ವರನಿಗಂದ್ರೆ ಅಲ್ಲಿ ಏನಾಗ್ತದೆ? ರಾಗದ್ವೇಷಾದಿಗಳಿಂದ ದೂಷಿತನಾಗಬೇಕಾಗ್ತದೆ. ಹಿಂಗೆ ನನಗೆ ಭಾಳಷ್ಟು ಸಂಶಯಗಳು ಬಂದಾವ ಗುರುಗಳೇ. ಈ ಜಗತ್ತಿನ ಸ್ವರೂಪ ಏನು, ಎಲ್ಲಿಂದ ಹುಟ್ಟ್ಯಾದಿದು, ಮತ್ತು ಇದು ಸ್ಥಿರವಾಗಿ ಕಾಣ್ತದಲ್ಲ, ಹಿಂಗೆ ಕಾಣೋಕ್ಕೆ ಕಾರಣ ಏನು?
ಅನೇಕ ನಾನಾ ರೀತಿಯಿಂದ ಪ್ರಶ್ನೆಗಳನ್ನು ಮಾಡ್ತಾರೆ, ನಾನಾ ರೀತಿಯಿಂದ ಭಿನ್ನಾಭಿಪ್ರಾಯದಿಂದ ಕೂಡಿದ್ದಾರೆ. ಇದಕ್ಕೆ ಕಾರಣ ಏನು? ಜಗತ್ತಿನ ಕುರಿತು, ಜಗತ್ತಿನ ಒಳಗೆ ನೋಡ್ರಿ ಹಲವಾರು ಒಬ್ಬೊಬ್ಬರ ಭಾವನೆಗಳು ಒಂದೊಂದು ಥರದ, ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ಥರದ. ಅದಕ್ಕೆ ಅನೇಕ ಜನರು ಒಂದೊಂದು ಭಾವನೆಗಳಿಂದ ಕೂಡಿದ್ದಾರೆ, ಒಂದೊಂದು ಅಭಿಪ್ರಾಯದಿಂದ ಕೂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗುರುಗಳೇ? ಹೇಗಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಭಿನ್ನ ಅಭಿಪ್ರಾಯ ಉಳ್ಳವರಾಗ್ಲಿಕ್ಕೆ ಕಾರಣ ಏನು ಅಂದರೆ ಅಸತ್ಯಾತಿಗಳು ಏನು ಹೇಳಕತ್ತಾರ ಅವರು? ಈ ಜಗತ್ತು ಇವರೆಲ್ಲ ಮತವಾದಿಗಳು. ಇವರು ತಮ್ಮ ವಿಚಾರದಾಗ ತಾವು ಹೇಳ್ಕೊಂಡು ಹೋಗ್ತಾರೆ ಅವರು. ಇದು ತಮ್ಮ ಬುದ್ಧಿ, ಯಾಕಂದರೆ ಇವರು ಕೂಡ ಭಾಳ ಸಾಧನೆ ಮಾಡಿ ಇದು ಹಿಂಗೆ ಐತೆ, ಅವರು ಭಾಳಷ್ಟು ಕಷ್ಟಪಟ್ಟು ಇದನ್ನು ತಿಳ್ಕೊಂಡು ಇದನ್ನು ಹಿಂಗೆ ಅಂತ ಅವ್ರು ತಮ್ಮ ಪಾಡಿಗೆ ತಾವು ತಿಳ್ಕೊಂಡಿದ್ದಾರೆ. ಈ ಮತವಾದಿಗಳು ಕೂಡ ಈ ಸಾಂಖ್ಯರು, ಈ ಶೂನ್ಯವಾದಿಗಳು, ಪೂರ್ವಮೀಮಾಂಸ ಇವರೆಲ್ಲ ಹೇಳ್ತಾರಂದ್ರೂ ಕೂಡ ಅವರು ಕಷ್ಟಪಟ್ಟು ಇದನ್ನು ಸಾಧನೆ ಮಾಡಿ ಇದನ್ನೆಲ್ಲ ಮಾಡಿ ಇದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇವ್ರಿಗೇನಪ್ಪ ಅಂದ್ರೆ ಅವರು ಪ್ರಮಾಣ ಇಟ್ಕೊಂಡು ಹೋಗಲಿಲ್ಲ ಅಷ್ಟೇ. ಅವರು ಪ್ರಮಾಣ ಇಟ್ಕೊಂಡು ಹೋಗಿ ಮಂಡನೆ ಮಾಡ್ಬೋದಾಗಿತ್ತು. ಅವ್ರು ಪ್ರಮಾಣ ಇಟ್ಕೊಂಡಿಲ್ಲ ಅವರು. ಹಾಗಾಗಿ ಇವ್ರು ಏನು ಹೇಳ್ತಾರೆ? ಅಸತ್ಯಾತಿಗಳು ಜಗತ್ತು ಸುಳ್ಳು ಅಂತ ಹೇಳ್ತಾರೆ ಅವರು. ಇವರು ಶೂನ್ಯವಾದಿಗಳು ಏನು ಹೇಳ್ತಾರೆ? ಈ ಜಗತ್ತು ಸುಳ್ಳು ಅಂತಾರೆ. ಈ ಸತ್ಯಾತಿಗಳು ಏನು ಹೇಳ್ತಾರೆ ಅವರು? ಬ್ರಹ್ಮದಂತೆ ಇದು ತ್ರಿಕಾಲ ಅಬಾಧ್ಯ ಸತ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಸತ್ಯಾತಿಗಳು ಏನಂತಾರೆ? ಬ್ರಹ್ಮದಂತೆ ಇದು 3 ಕಾಲದಲ್ಲಿ ಇದು ಸತ್ಯ ಅಂತ ಇವ್ರು ಹೇಳ್ತಾರೆ. ಆತ್ಮಖ್ಯಾತಿಗಳು ಈ ಜಗತ್ತು ಒಳಗೆ ಬುದ್ಧಿ ರೂಪ ಆಗ್ಯದ ಅಂತ ಹೇಳ್ತಾರೆ. ಈ ಜಗತ್ತು ಅವ್ರೇನು ಹೇಳ್ತಾರೆ ನೋಡ್ರಿ, ಇದನ್ನು ಸ್ವಲ್ಪ ತಿಳ್ಕೊಳ್ರಿ, ಮುಂದಿನ ಸ್ವಲ್ಪ ಓದ್ಕೊಂತ ಹೋಗೋಣ ಅಷ್ಟೇ. ಅದ್ರ ಬಗ್ಗೆನೇ ಭಾಳಷ್ಟು ಮಂಡನೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಮುಂದಕ್ಕೆ ಹೋಗೋಣ ಬೇಕಾದ್ರೆ. ಇದನ್ನೇ ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ಏನು ಹೇಳ್ತಾರೆ ಅವರು? ಸತ್ಯಾತಿಗಳು ಬ್ರಹ್ಮದಂತೆ ತ್ರಿಕಾಲ ಅಬಾಧ್ಯ ಸತ್ಯ ಅಂತ ಹೇಳ್ತಾರೆ. ಈ ಜಗತ್ತು ಹೆಂಗದ 3 ಕಾಲದಲ್ಲಿ ತೋರ್ತದೆ, ಇದು ಸತ್ಯ ಐತಪ್ಪ ಅಂತ ಇವರು ಸತ್ಯಾತಿಗಳು ಹೇಳ್ತಾರೆ. ಈ ಆತ್ಮಖ್ಯಾತಿಗಳು ಏನು ಹೇಳ್ತಾರೆ? ಇದು ಜಗತ್ತು ಒಳಗೆ ಬುದ್ಧಿ ರೂಪ ಆಗ್ಯದ, ಅದೇ ಬುದ್ಧಿ ರೂಪದಿಂದ ಆದದಕ್ಕಾಗಿ ಹೊರಗೆ ಜಗತ್ತು ತೋರಕತ್ತಂತ ಇವ್ರು ಹೇಳ್ತಾರೆ. ಮತ್ತು ಅನ್ಯತ ಖ್ಯಾತಿಗಳು ಏನು ಹೇಳ್ತಾರೆ ಅಂದ್ರೆ, ಜಗತ್ತು ಸತ್ಯವಾಗಿ ಬೇರೆ ಇದ್ದು ನೋಡ್ರಿ, ಅನ್ಯತ ಖ್ಯಾತಿಗಳು ಏನು ಹೇಳಕತ್ತಾರ? ಜಗತ್ತು ಸತ್ಯವಾಗಿ ಅದ, ಆದ್ರೆ ಅದ್ರ ಜಾಗ ಬೇರೆ ಅದ, ಬೇರೆ ಇದ್ದು ದೋಷದಿಂದ ಪ್ರತ್ಯಕ್ಷವಾಗಿ ತೋರಕತ್ತದ ಅಂತ ಹೇಳ್ತಾರೆ ಅವರು. ಇರುವಂಥದ್ದು ಅದು ಬೇರೆ ಕಡೆ ಅದ. ಅದೇನಾಗ್ತದಂದ್ರೆ ದೋಷದಿಂದ ಪ್ರತ್ಯಕ್ಷವಾಗಿ ತೋರ್ದಂಗೆ ಆಗಕತ್ತದ. ವಿಚಾರ ಮಾಡಿದರೆ ಇದು ತೋರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಯಾವಾಗ ವಿಚಾರ ಇರದೇ ಇದ್ದಾಗ ಇದು ತೋರ್ತದೆ ಜಗತ್ತು, ಅದು ವಿಚಾರ ಮಾಡಿದಾಗ ಇದು ತೋರಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಅಖ್ಯಾತಿಗಳು ಏನು ಹೇಳ್ತಾರೆ? ಜಗತ್ತು ಸತ್ಯ ಅದಂತಲೇ ಹೇಳ್ತಾರೆ. ಅಖ್ಯಾತಿಗಳು ಏನು ಹೇಳ್ತಾರೆ? ಜಗತ್ತು ಸತ್ಯದ. ಇಲ್ಲಿ 2 ಜ್ಞಾನಗಳ ವಿವೇಕ ಅಭಾವ ಆಗ್ಯದ. 2 ಜ್ಞಾನಗಳ ವಿವೇಕ ಏನಾಗ್ಯದ? ಇಲ್ಲಿ ಅಭಾವ ಆಗ್ಯದ. ಅದರಿಂದ ಇದಕ್ಕೆ ಏನು ಹೇಳಿದ್ರು ಅವರು? ಭ್ರಮ ಅಂತ ಹೇಳಿದರು ಅವರು. ಇಷ್ಟು ಜನ ಒಂದೊಂದು ಥರ ಹೇಳಿದರು. ಯಾರ್ಯಾರು ಹೇಳಿದ್ರು ಅವರು ನೋಡ್ರಿ? ಅಸತ್ಖ್ಯಾತಿಗಳು, ಸತ್ಖ್ಯಾತಿಗಳು, ಆತ್ಮಖ್ಯಾತಿಗಳು, ಅನ್ಯತಾ ಖ್ಯಾತಿಗಳು ನೋಡ್ರಿ, ಅಖ್ಯಾತಿಗಳು, ಮತ್ತಿವಾಗ ಏನು ಹೇಳ್ತಾರೆ? ವೇದಾಂತಿಗಳು ಹೇಳ್ತಾರೆ. ವೇದಾಂತಿಗಳು ಇದಕ್ಕೆ ಜಗತ್ತಿಗೆ ಏನು ಹೇಳಿದ್ರು ಅವರು? ಅನಿರ್ವಚನೀಯ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಅದು ಯಾವಾಗ ಅನಿರ್ವಚನೀಯ ಅಂತಂದರೆ ಯಾವ್ದಂತ ಹೇಳಕ್ಕೆ ಬರೋಂಗಿಲ್ಲ ಅಂತ ನೋಡಿದಾಗ ಐತೆ, ನೋಡದೇ ಇದ್ದಾಗ ಇಲ್ಲ. ಈ ರೀತಿಯಾಗಿ ಅನಿರ್ವಚನೀಯ ಅಂತ ಅವ್ರು ಹೇಳ್ತಾರೆ. ಇಷ್ಟೇ ಅಲ್ಲ, ಅವರು ತಾವು ಹೇಳುವ ಮಾತು ನಿಜ ಅಂತ ತೋರಿಸೋದಕ್ಕಾಗಿ ಬೇರೆ ಬೇರೆ ಅನುಮಾನ ಯುಕ್ತಿ ನೋಡ್ರಿ ಇವರು ವೇದಾಂತಿಗಳು. ಅದಕ್ಕೆ ಮ್ಯಾಲಿನವ್ರು ಏನದಾರ ಅವರು? ಅಸತ್ಖ್ಯಾತಿಗಳು 1, ಸತ್ಖ್ಯಾತಿಗಳು 2, ಆತ್ಮಖ್ಯಾತಿಗಳು 3, ಅನ್ಯತಾ ಖ್ಯಾತಿಗಳು 4, ಅಖ್ಯಾತಿಗಳು 5. ಈಗ ವೇದಾಂತಿಗಳು 6. ಇವರೇನು ಮಾಡಿದರು? ವೇದಾಂತಿಗಳು ಇವರೆಲ್ಲ ಬೇರೆದವರು, ಇವರೆಲ್ಲ ಇವ್ರೇನು ಮೇಲ್ಗಡೆ ಹೇಳಕತ್ತಾರಲ್ಲ ಅವರು ಯಾವ ಪ್ರಮಾಣ ಇವ್ರು ಹೇಳಿದ್ರು ವೇದಾಂತಿಗಳು. ಹೌದಪ್ಪ ನೀವು ಹೇಳಕತ್ತೀರಲ್ಲ, ಆ ಪ್ರಮಾಣ ಕೊಟ್ಟು ಹೇಳ್ರಿ, ಹೌದು ನಾವು ನಂಬುತ್ತೀವಿ.
ಮತ್ತು ತೋರಿಸ್ರಿ ಎಲ್ಲಿ ನೀವು ಹೇಳುವಂಥ ವಿಚಾರಗಳು ಎಲ್ಲೆಲ್ಲದಾವ ತೋರಿಸ್ರಿ ಅಂದ್ರೆ ಅವ್ರಿಗೆ ತೋರ್ಸೋಕೆ ಬರಲಿಲ್ಲ, ಯಾಕಂದ್ರೆ ಅವರು ಆ ಪ್ರಮಾಣ ಇಟ್ಕೊಂಡಿರಲಿಲ್ಲ. ಆದರೆ ವೇದಾಂತಿಗಳು ಇವರೇನು ಮಾಡಿದ್ರಪ್ಪ ಅಂದರೆ ಇದು ಅನಿರ್ವಚನೀಯ ಅಂತ ಹೇಳಿದ್ರು. ನೋಡಿದಾಗ ಐತೆ, ನೋಡದೆ ಇದ್ದಾಗ ಇಲ್ಲ. ಅವ್ರು ತಾವು ಹೇಳುವ ಮಾತು ನಿಜ ಅಂತ ತೋರ್ಸೋದಕ್ಕಾಗಿ ನೋಡ್ರಿ, ಅದಕ್ಕೆ ವೇದಾಂತಿಗಳು ಇದು ಮಂಡನೆ ಮಾಡ್ತಾರೆ. ತಮ್ಮ ಮಾತು ಸತ್ಯ ಅಂತ ಹೇಳೋದಕ್ಕಾಗಿ ಅವರು ಅನುಮಾನ, ಯುಕ್ತಿ, ತರ್ಕಶಾಸ್ತ್ರಗಳಿಂದ ಅವರು ಹೇಳ್ತಾರೆ. ನಾವು ಕೊಟ್ಟಿವಿ ನೋಡಿ, ಹಿಂಗೆ ಆಧಾರ ಕೊಟ್ಟಿವಿ ನೋಡಿ, ಅನುಮಾನ ಪ್ರಮಾಣದಿಂದ ಹೇಳ್ತೀವಿ, ಮತ್ತು ಯುಕ್ತಿ ಇದಾಗಿ ಹೇಳ್ತೀವಿ, ಮತ್ತು ತರ್ಕಶಾಸ್ತ್ರಗಳಿಂದ ಕೂಡ ಹೇಳ್ತೀವಿ. ಈ ರೀತಿ ಅವ್ರು ಹೇಳ್ತಾರೆ. ಎಲ್ಲ ಒಂದು ಶಾಸ್ತ್ರಗಳನ್ನು ಇಟ್ಕೊಂಡು ಇವರು ಹೇಳ್ತಾರೆ. ಯಾಕಂದರೆ ಇವರು ಯಾರು ಹೇಳ್ತಾರೆ, ವೇದಾಂತಿಗಳು ಇಷ್ಟೆಲ್ಲ ಹೇಳ್ತಾರೆ. ಯಾಕಂದರೆ ಇವು ಮ್ಯಾಲಿನವ್ರು ಸುಮ್ಮನೆ ಹಿಂಗೆ ಅಂತ ಹೇಳಿದ್ರು ಕೂಡ ವೇದಾಂತಿಗಳು ಇದು ಅನುಮಾನ, ಯುಕ್ತಿ, ತರ್ಕಶಾಸ್ತ್ರಗಳಿಂದ ಅಲ್ಲಿರುವಂಥ ವಿಚಾರಗಳನ್ನು ಅವರು ಪ್ರತಿಪಾದಿಸ್ತಾರೆ. ಅದಕ್ಕೆ ಇವರೆಲ್ಲರೂ ನಾನಾ ರೀತಿಯಿಂದ ಹೇಳಕತ್ತಾರಪ್ಪ. ಷಡ್ದರ್ಶನಕಾರರು ಇವರೆಲ್ಲ ಏನಾಗ್ತಾರೆ, ಮತವಾದಿಗಳು ನಾನಾ ರೀತಿಯಿಂದ ಹೇಳಕತ್ತಾರೆ. ಈ ಜಗತ್ತು ಹಿಂಗೆ ಆದಂತೊಬ್ಬರು, ಹಿಂಗೆ ಆದಂತೊಬ್ಬರು ಅಂತ ಎಲ್ಲರೂ ಹೇಳಿದಾಗ ನಾನು ಈ ವಿಷಯವನ್ನು ನಾನು ಹೆಂಗೆ ತಿಳ್ಕೊಂಡು ನಿಶ್ಚಯ ಮಾಡಿಕೊಳ್ಳಿ, ಯಾರ್ದು ಕರೆ ಅನ್ನಲಿ, ಯಾರ್ದು ಸುಳ್ಳು ಅನ್ನಲಿ. ಅದಕ್ಕೆ ನನಗೆ ಭಾಳ ಗೊಂದಲ ಆಗ್ಯದಪ್ಪ. ಸರ್ವಜ್ಞರಾದ ತಾವೇ ಈ ಅರ್ಥವನ್ನು ನನಗೆ ತಿಳಿಸಿ ಹೇಳ್ರಿಪ್ಪ ಅಂತ ಹೇಳ್ತಾರೆ. ಬೇಡ್ಕೊಳ್ತಾನೆ ಶಿಷ್ಯ, ಈ ಥರ ಹೇಳ್ತಾರೆ ಅಂಥೇಳಿ. ಮತ್ತು ಇಲ್ಲಿ ಕೂಡ ಒಂದು ಸ್ವಲ್ಪ ಓದ್ಕೊಂಡು ಹೋಗ್ಬಿಡಮೇನೋ ಅಂತ ಅನ್ನಿಸ್ತದೆ. ಇದನ್ನು ನೋಡೋಣ. ಇಲ್ಲಿ ಕೂಡ ಏನು ಹೇಳ್ತಾರೆ, ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅನುಮಾನ, ಯುಕ್ತಿ, ತರ್ಕಗಳು, ಈ ಷಟ್ಖ್ಯಾತಿ ಈ ವಿಷಯ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ವಿಚಾರಗಳನ್ನು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ ನಾವು. ಈ ಶೂನ್ಯವಾದಿ ಅಂದರೆ ಅಸತ್ಖ್ಯಾತಿ ಬಗ್ಗೆ ಹೇಳುವಂಥದ್ದು ಶೂನ್ಯವಾದಿ. ಈ ಶೂನ್ಯವಾದಿಯ ರೀತಿ, ತಾಂತ್ರಿಕ ರೀತಿ, ನ್ಯಾಯವಾಚಸ್ಪತ್ಯಕಾರಕನ ರೀತಿ, ಈ ಮೂರು ಜನ ಸ್ವಲ್ಪ ಹೇಳಿದ್ದಾರೆ ಈ ವಿಷಯದ ಬಗ್ಗೆ, ಜಗತ್ತಿನ ಬಗ್ಗೆ ಹೇಳಿದ್ದಾರೆ ಅವರು. ಈಗ ಅಸತ್ಖ್ಯಾತಿಯು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಸತ್ಖ್ಯಾತಿ ಬಗ್ಗೆ ಸ್ವಲ್ಪ ಹೇಳ್ತಾರೆ ಅವರು. ಶೂನ್ಯವಾದಿಯು ಹೆಂಗದನತ, ನಾಸ್ತಿಕನಾಗಿದ್ದಾನೆ, ಅಖ್ಯಾತಿಯನ್ನು ಅಂಗೀಕಾರ ಮಾಡಿದಾನತ. ಯಾರು? ಶೂನ್ಯವಾದಿ ಅಸತ್ಖ್ಯಾತಿಯನ್ನು ಅಂಗೀಕಾರ ಮಾಡಿದಾನ. ಇವತ್ತಿನ ಮತದಲ್ಲಿ ಅಸತ್ ಅಧಿಷ್ಠಾನದಲ್ಲಿ ರಜತವು ಇಲ್ಲಿ ಅಸತ್ತಾಗಿರ್ತದೆ. ನಿರದಿ ಅಧಿಷ್ಠಾನದಲ್ಲಿ ಬ್ರಹ್ಮವನ್ನು ಸ್ವೀಕಾರ ಮಾಡಿದಾನ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಕೂಡ ಅವ್ರು ಹೇಳ್ತಾರೆ. ಅದರಿಂದ ಜ್ಞಾತ, ಜ್ಞಾನ ಇವೆರಡೂ ಆದರೂ ಕೂಡ ಅಸತ್ತಾಗ್ಯಾವ ಅಂತ ಹೇಳ್ತಾರೆ ಅವರು. ಯಾರು? ಶೂನ್ಯವಾದಿಗಳು. ಅಧಿಷ್ಠಾನವೂ ಇಲ್ಲ ಅಂತಂದ್ಮೇಲೆ ಕಾರಣವೂ ಇಲ್ಲ ಅಂದ್ರೆ ಕಾರ್ಯನೂ ಇರಂಗಿಲ್ಲಲ್ಲ. ಅದಕ್ಕೆ ಈ ಬ್ರಹ್ಮವನ್ನು ಸ್ವೀಕಾರ ಮಾಡಿದಾನ. ಅದಕ್ಕೆ ಜ್ಞಾನ ಮತ್ತು ಜ್ಞಾತ, ಜ್ಞಾನ ಇವೆರಡೂ ಕೂಡ ಅಸತ್ತಾಗ್ಯಾವ. ಈ ರೀತಿ ಈತ ಹೇಳ್ತಾನಲ್ಲ, ಇದರಿಂದ ಏನಾಗ್ತದೆ, ಶಾಸ್ತ್ರಕ್ಕೆ ಮತ್ತು ಅನುಭವಕ್ಕೆ ವಿರೋಧ ಆಗ್ತದೆ. ಒಂದು ಶೂನ್ಯ ಉಂಟು, ಬೇರೇನೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಒಂದು ವ್ಯವಹಾರ ನಡಿಬಾರ್ದಾಗಿತ್ತು. ಹೌದು, ಬರೀ ಶೂನ್ಯ ಐತಪ್ಪ, ಅಲ್ಲಿ ಏನೂ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ವ್ಯವಹಾರ ಅಲ್ಲಿ ನಡಿಬಾರ್ದಾಗಿತ್ತು. ಆದರೆ ಶೂನ್ಯಕ್ಕೆ ವಿಲಕ್ಷಣವಾಗಿ ಬೇರೊಂದು ವಿಷಯವನ್ನು ನಾವು ಅಂಗೀಕಾರ ಮಾಡಿದ್ರೆ ಅಲ್ಲೇನಾಗ್ತದೆ, ಶೂನ್ಯತ್ವಕ್ಕೆ ಹಾನಿ ಬರ್ತದೆ. ಶೂನ್ಯತ್ವ ಅಂದರೆ ಏನು ಇರಂಗಿಲ್ಲಲ್ಲಿ. ಯಾವುದೊಂದು ವ್ಯವಹಾರ ಏನು ಇರದೇ ಇರುವಂಥದ್ರಲ್ಲಿ ಯಾವುದು ವ್ಯವಹಾರ ನಡಿಬಾರ್ದಾಗಿತ್ತು, ನಡೀತದೆ. ಆದರೆ ಶೂನ್ಯಕ್ಕೆ ವಿಲಕ್ಷಣವಾದಂಥ ಬೇರೊಂದು ವಿಶೇಷವನ್ನು ಅಂಗೀಕಾರ ಮಾಡಿದ್ರೆ ಅದು ಶೂನ್ಯಕ್ಕೆ ಏನಾಗ್ತದೆ, ಹಾನಿ ಆಗ್ತದೆ. ಶೂನ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಅಂಗೀಕರಿಸಿದರೆ ವ್ಯವಹಾರ ಆಗಂಗಿಲ್ಲ. ಆದ್ದರಿಂದ ಶೂನ್ಯವಾದ ಸಂಭವ ಆಗಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನೊಬ್ಬನ ಹೇಳ್ತಾನೆ, ಯಾವನೋ ಒಬ್ಬ ತಾಂತ್ರಿಕನ ರೀತಿ ಅಸತ್ಖ್ಯಾತಿ ಬಗ್ಗೆ ಹಿಂಗೆ ಹೇಳ್ತಾನೆ. ಈತ ಒಬ್ಬ ಹಿಂಗೆ ಹೇಳ್ತಾನೆ. ಏನು ಹೇಳ್ತಾನೆ ನೋಡೋಣ. ಹೆಂಗಂದ್ರೆ ವ್ಯಾವಹಾರಿಕ ಶುಕ್ತಿ ದೇಶದಲ್ಲಿ, ವ್ಯಾವಹಾರಿಕವಾಗಿರುವಂಥದ್ದು ಶುಕ್ತಿ ದೇಶದಲ್ಲಿ ಅಸತ್ ರಜತದ ಪ್ರತೀತಿ ಆಗ್ತದೆ. ಶುಕ್ತಿ ಒಳಗೆ ರಜತದ ಒಂದು ಪ್ರತೀತಿ ಆಗ್ತದೆ, ಹೌದಲ್ಲ. ಇದು ಎಲ್ಲ ಮತವಾದಿಗಳ ಅಭಿಪ್ರಾಯಕ್ಕೆ ಸ್ವಲ್ಪ ವಿಲಕ್ಷಣವಾಗಿರುವಂಥ ಈ ವಿಚಾರ. ಹೆಂಗಂದ್ರೆ ವ್ಯಾವಹಾರಿಕ ರಜತವು ಈ ಶುಕ್ತಿ ದೇಶದಲ್ಲಿ ಸಂಬಂಧವಿಲ್ಲ. ಶುಕ್ತಿ ದೇಶದಲ್ಲಿ ಅಂದರೆ ಶುಕ್ತಿಯಲ್ಲಿ ರಜತದ ಒಂದು ವ್ಯವಹಾರ ಏನದ, ವ್ಯಾವಹಾರಿಕ ರಜತವು ಈ ಶುಕ್ತಿ ದೇಶದಲ್ಲಿ ಅದಕ್ಕೆ ಸಂಬಂಧನೇ ಇಲ್ಲ.
ಅನ್ಯತಾ ಅಖ್ಯಾತಿ ರೀತಿಯಂತೆ ರಜತತ್ವದ ಪ್ರತೀತಿಯಾಗಿಲ್ಲ ಅಂತ ಹೇಳ್ತಾರೆ. ಅವರೇನಂತಾರೆ, ಅನ್ಯತಾ ಖ್ಯಾತಿ ಮತ್ತು ಅಖ್ಯಾತಿ ಅವ್ರೇನು ಹೇಳ್ತಾರೆ, ಇವರು ಈ ರಜತದ ಈ ರೀತಿಯಂಗ ರಜತತ್ವದ ಪ್ರತೀತಿ ಆಗಿಲ್ಲ. ಅನಿರ್ವಚನೀಯ ಖ್ಯಾತಿಯಂತೆ ರಜತ ಹೆಂಗಂದ್ರೆ ಉತ್ಪತ್ತಿ ಆಗಿಲ್ಲ. ಅನಿರ್ವಚನೀಯ ಖ್ಯಾತಿ ಅಂತ ರಜತ ಅಲ್ಲಿ ಉತ್ಪತ್ತಿ ಆಗಿಲ್ಲ, ಎಲ್ಲಿ ಶುಕ್ತಿ ಒಳಗೆ. ಅಖ್ಯಾತಿ ಅಂತ ಎರಡೂ ಜ್ಞಾನಗಳಿಲ್ಲ, ಶೂನ್ಯವಾದಿ ಅಂತ ಶುಕ್ತಿ ಜ್ಞಾತ ಜ್ಞಾನಗಳು ಅಸತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಶುಕ್ತಿ ಜ್ಞಾನ ಮತ್ತು ಜ್ಞಾತ ಇವೆರಡೂ ಸತ್ಯಗಳಾಗಿರ್ತಾವ. ದೋಷ ಸಹಿತವಾದ ನೇತ್ರವು ಶುಕ್ತಿಗೆ ಸಂಬಂಧವಾದ್ದರಿಂದ, ನೋಡ್ರಿ, ದೋಷ ಸಹಿತವಾದಂಥ ನೇತ್ರವು ಶುಕ್ತಿಗೆ ಸಂಬಂಧವಾದ್ದರಿಂದ ಅಸತ್ ರಜತದ ಪ್ರತೀತಿ ಭ್ರಮೆ ಆಗ್ಯದ ಅಂತ ಇವ್ರು ಹೇಳ್ತಾರೆ ಅವರು. ಮತ್ತು ಈ ಬ್ರಹ್ಮಜ್ಞಾನಕ್ಕೆ ವಿಷಯವು ಶುಕ್ತಿ ಆಗಿಲ್ಲ. ಈ ಬ್ರಹ್ಮಜ್ಞಾನಕ್ಕೆ ವಿಷಯವಾಗಿರುವಂಥದ್ದು ಯಾವುದು ಶುಕ್ತಿ ವಿಷಯ ಆಗಿಲ್ಲ. ಆಗಿದ್ರೆ ಇದು ಶುಕ್ತಿ ಅಂತ ಜ್ಞಾನ ಆಗಬೇಕಾಗಿತ್ತು, ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾವ ಒಂದು ವಿಚಾರದಲ್ಲಿ ನೋಡಿದರೂ ಕೂಡ ಅದು ಹೇಳಕ್ಕೆ ಬರಂಗಿಲ್ಲ, ಇದು ಇಷ್ಟೇ ಅಂತ ಅನ್ನುವಂಥ. ಯಾಕಂದ್ರೆ ಬ್ರಹ್ಮಜ್ಞಾನಕ್ಕೆ ವಿಷಯವು ಶುಕ್ತಿ ಅಲ್ಲ, ಬ್ರಹ್ಮಜ್ಞಾನಕ್ಕೆ ವಿಷಯವು ಶುಕ್ತಿ ಅಲ್ಲ. ಅದರಿಂದ ಬ್ರಹ್ಮಜ್ಞಾನಕ್ಕೆ ವಿಷಯವು ರಜತವೂ ಅಲ್ಲ. ಈ ರೀತಿಯಿಂದ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾ ಬರ್ತಾರೆ. ಈ ರಜತವು ಇಲ್ಲವೇ ಇಲ್ಲ, ಶುಕ್ತಿ ಜ್ಞಾನೋತ್ತರ ಕಾಲದಲ್ಲಿ ಕಾಲತ್ರಯದಲ್ಲಿ ರಜತವಿಲ್ಲ ಅಂತ ಪ್ರತೀತಿ ಆಗ್ತದೆ. ರಜತ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಈ ರೀತಿ ತಮ್ಮ ವಿಚಾರಗಳನ್ನು ತಾವು ಮಂಡನೆ ಮಾಡ್ತಾರೆ. ಅವರು ಈ ರೀತಿ ಕೊಟ್ಟಿದ್ದಾರೆ. ಅದು ಸಂಕ್ಷಿಪ್ತವಾಗಿ ಅವ್ರ ಮತವಾದಿಗಳ ಬಗ್ಗೆ ನಾವು ಅಷ್ಟು ನೋಡಿಕೊಂಡು ಮುಂದೆ ಹೋಗೋಣ. ಯಾಕಂತಂದ್ರೆ ಅವರು ಮಂಡನೆ ಮಾಡ್ತಾರೆ, ಓದ್ತಾ ಹೋಗೋಣ ಅಂತಂದ್ರೆ ಹೋಗ್ಬೋದು. ಇರುವಂಥದ್ದು ಅಷ್ಟೇ, ತಮ್ಮ ಒಂದು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಇದು ಜಗತ್ತಿಂಗೆ ಐತಪ್ಪ ಅಂತಂದ್ರೆ ಅಸತ್ಖ್ಯಾತಿವಾದವು ಈ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಯಾಕಂದರೆ ಶುಕ್ತಿಗೂ ನೇತ್ರಕ್ಕೂ ಸಂಬಂಧವಾಗಿರುವುದರಿಂದ ರಜತ ಭ್ರಮ ಆಗ್ತದೆ ಅಂತ ಹೇಳ್ತಾರೆ. ಶುಕ್ತಿಗೆ ಮತ್ತು ನೇತ್ರಕ್ಕೆ ಜಗತ್ತಿನ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಶುಕ್ತಿ ಮತ್ತು ನೇತ್ರಕ್ಕೆ ಸಂಬಂಧವಾಗಿರೋದ್ರಿಂದ ಅಲ್ಲಿ ರಜತ ಭ್ರಮ ಆಗ್ಯದ ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಭ್ರಮ ಆಗ್ಯದ ಅಂತ ಹೇಳ್ತಾರೆ ಅವರು. ಅದರಿಂದ ರಜತ ಭ್ರಮಕ್ಕೆ ವಿಷಯ ಶುಕ್ತಿಯಾಗಿರ್ತದ ಅಂತ ಅವ್ರು ಹೇಳ್ತಾರೆ. ಈ ರೀತಿಯಾಗಿ ರಜತತ್ವದ ಸಮವಾಯು ಶುಕ್ತಿಯಲ್ಲಿ ಇಲ್ಲವೇ ಇಲ್ಲ, ಅಸತ್ತಾಗಿರ್ತದೆ. ಅಂದರೆ ರಜತತ್ವ ಪ್ರತಿಯೋಗಿಯು ಶಕ್ತಿಯ ಅನುಯೋಗಿಯ ಸಂಬಂಧವು ಅಸತ್ಖ್ಯಾತಿ ಎಂದು ಹೇಳಲ್ಪಡ್ತದೆ. ಅರ್ಥಾತ್ ಇನ್ನು ಎರಡು ರೀತಿಯ ಅಸತ್ಖ್ಯಾತಿಯನ್ನು ಹೇಳಿದಾನ ಅಂತ ಕೂಡ ಹೇಳ್ತಾರೆ. ಶುಕ್ತಿ ಅಧಿಷ್ಠಾನದಲ್ಲಿ ಅಸತ್ ರಜತದ ಪ್ರತಿಯೊಂದು ನೋಡಿರಿ ಪ್ರತೀತಿಯೊಂದು, ಎರಡನೆಯದು ಶುಕ್ತಿಯಲ್ಲಿ ಅಸತ್ ರಜತತ್ವ ಸಮವಾಯುದ ಪ್ರತೀತಿಯಾಗಿರುವಿಕೆಯು ಅಂತ ಕೂಡ ಇಲ್ಲಿ ತಮ್ಮ ವಾದಗಳನ್ನು ಹೇಳ್ತಾರೆ. ಕೊನೆಗೆ ಇಲ್ಲಿ ಹೇಳುವಂಥ ವಿಚಾರ ಮುಖ್ಯವಾಗಿರುವಂಥದ್ದು ಯಾವುದು ಅಂತಂದ್ರೆ, ಇದನ್ನು ನಾವು ಸಂಕ್ಷಿಪ್ತವಾಗಿ ನಾವು ನೋಡಿದ್ದಾಗೆ ಅದು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ವೇದಾಂತಿಗಳು ಅವನ್ನೆಲ್ಲ ಮಂಡನೆ ಮಾಡ್ತಾರೆ. ಇದು ಹಂಗಾಗಕ್ಕೆ ಸಾಧ್ಯ ಇಲ್ಲ, ಇದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ಹೇಳಿ ಕೊನೆಗೆ ಅವ್ರು ಹೇಳ್ತಾರೆ, ನಾವು ಅವನ ಅನುಮಾನ ಯುಕ್ತಿ ಹಲವಾರು ಪ್ರಮಾಣಗಳಿಂದ ನಾವು ಈ ಜಗತ್ತಿನ ಬಗ್ಗೆ ಹೇಳಿದ್ದೀವಿ, ಅದನ್ನು ಪ್ರಮಾಣ ಕೊಟ್ಟು ಕೂಡ ಹೇಳಿದ್ದೀವಿ ಅಂತ ಅವೆಲ್ಲವನ್ನು ಮಂಡನೆ ಮಾಡಿ ಈ ಜಗತ್ತು ನೋಡಿದಾಗೈತೆ, ತಿಳಿದಾಗೈತೆ. ಯಾವಾಗ ಜ್ಞಾನ ಆಗ್ತದೆ ಈ ಜಗತ್ತು ತೋರಂಗಿಲ್ಲ. ಈ ಕಣ್ಣು ಹಿಂಗೆ ತೆಗೆದಾಗ ಜಗತ್ತು ತೋರ್ತದೆ, ಕಣ್ಣು ಮುಚ್ಚಿದಾಗ ಜಗತ್ತು ಕಾಣಂಗಿಲ್ಲ. ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಹೇಳ್ತಾರೆ. ನೋಡಿದಾಗ ಐತೆ, ನೋಡ್ದಾಗ ಇದ್ದಾಗ ಇಲ್ಲ ಅನ್ನುವಂಥದ್ದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಕೂಡ ಹೇಳಿ, ಮತ್ತು ಇದರಿಂದ ಕೂಡ ಅವರು ಈ ಹೆಂಗೆ ಅಂತಂದ್ರೆ ಅನಿರ್ವಚನೀಯ ಖ್ಯಾತಿ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. ಉಳಿದವರು ಯಾಕೆ ಅವರು ಎಲ್ಲ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಈ ಭ್ರಮ ಈ ಜ್ಞಾನವು ಇಂದ್ರಿಯ ಜನ್ಯವಲ್ಲಕ್ಕಿಂತ ಅವಿದ್ಯೆಯ ರೂಪವಾಗಿರುವಂಥದ್ದು ನಾನಾ ರೀತಿಯಿಂದ ಇದು ಹೇಳ್ತಾ ಬರ್ತಾರೆ. ಯಾವ ರೀತಿ ಅಂತಂದ್ರೆ ಇದಂಕಾರ ವೃತ್ತಿ ನೇತ್ರದಿಂದ ರಜ್ಜು ಮೊದಲಾದವರಿಗೆ ಸಂಬಂಧವಾಗಿರುವಂಥದ್ದು. ಬ್ರಹ್ಮಜ್ಞಾನದಲ್ಲಿ ಇಂದ್ರಿಯ ಜನ್ಯದ ಪ್ರತೀತಿಯಾಗಿರುವುದರಿಂದ ನೈಯಾಯಿಕರು ಇಂದ್ರಿಯ ಜನ್ಯದ ಭ್ರಾಂತಿಯಾಗಿರ್ತದೆ. ಮತ್ತು ಯಾವನೋ ಒಬ್ಬ ವೇದಾಂತಿಯಾದರೂ ಹಿಂಗೆ ಅಂಗೀಕರಿಸಿದ್ದಾನೆ, ಪರಂತು ಈ ಉಕ್ತಿಯ ಯುಕ್ತಿ ಅನುಭವಗಳಿಗೆ ವಿರೋಧವಾಗಿರೋದ್ರೆ ಸಮೀಚೀನವಲ್ಲ ಅಂತ ಇವೆಲ್ಲ ಮಂಡನೆ ಮಾಡ್ತಾ ಬಂದು ಕೊನೆಗೆ ಈ ರೀತಿ ಸಿದ್ಧಾಂತದಲ್ಲಿ ಅಂಗೀಕರಿಸಲ್ಪಟ್ಟಂಥ ಅನಿರ್ವಚನೀಯ ಖ್ಯಾತಿಯು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅವರು. ಈ ರೀತಿಯಾಗಿ ಅವರು ಹೇಳ್ತಾರೆ. ಅದಕ್ಕೆ ಬ್ರಹ್ಮದಲ್ಲಿ ಜಗತ್ತು ಹೆಂಗೆ ಐತಪ್ಪ ಅಂದರೆ ಕಲ್ಪಿತ ಆಗಿರುವುದೊಂದು ಅವ್ರು ಹಂಗೆ ಹೇಳ್ತಾರೆ. ಯಾರು ಅನಿರ್ವಚನೀಯ ಖ್ಯಾತಿ ವೇದಾಂತಿಗಳು ಹೇಳುವಂಥದ್ದು. ಅದರಿಂದ ಬ್ರಹ್ಮಕ್ಕೆ ಯಾವ ಹಾನಿಯೂ ಇಲ್ಲ.
ಬ್ರಹ್ಮದಲ್ಲಿ ಜಗತ್ತು ಹೆಂಗೈತಪ್ಪ ಅಂದ್ರೆ ಕಲ್ಪಿತ ಆಗ್ಯದ. ಅದಕ್ಕೆ ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದನಲ್ಲಿ ಅಂತ ಹೇಳಿದಾರೆ. ಯಾವತ್ತಾದರೂ ಕನಸು ಬೀಳಿ ಅಂತ ಯಾರೂ ಮನಗಂಗಿಲ್ಲ, ಅಚಾನಕಕ್ಕೆ ಕನಸು ಬೀಳ್ತದೆ. ಆದರೆ ಕನಸಿನಲ್ಲಿ ಏನಾರು ಆದಂಥದ್ದು ಈ ವ್ಯಕ್ತಿಗೆ ಏನಾರು ಏನು ಹಾನಿ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಅದೇ ರೀತಿ ಬ್ರಹ್ಮದಲ್ಲಿ ಜಗತ್ತು ಹೆಂಗದ ಕಲ್ಪಿತ ಆಗಿರೋದ್ರಿಂದ ಅದರಿಂದ ಬ್ರಹ್ಮಕ್ಕೆ ಯಾವ ಹಾನಿಯೂ ಇಲ್ಲ. ಬ್ರಹ್ಮವನ್ನು ಅರಿಯುವ ಪರ್ಯಂತರ ಜಗತ್ತು ಸತ್ಯದಂತೆ ತೋರ್ತದೆ. ಬ್ರಹ್ಮ ಹೆಂಗದ ಈಗ ಹೇಳ್ತಾರವ್ರು. ಯಾಕಂದ್ರೆ ಇದು ಹೆಂಗೈತೆ ಅಂದ್ರೆ ಬ್ರಹ್ಮನ ತಿಳ್ಕೊಳ್ಳೋವರೆಗೂ ಒಬ್ಬ ನಿದ್ದೆ ಮಾಡ್ತಾ ಇದ್ದಾನಂದ್ರೆ ಅದಕ್ಕೆ ಅಚಾನಕ್ಕಾಗಿ ಎಚ್ಚರಿಕೆ ಆಗ್ತದಲ್ಲ, ಎಚ್ಚರಿಕೆ ಆದ ನಂತರ ಜಾಗೃತಿ ಬರ್ತಾನೆ, ಅದು ಆಟೋಮೆಟಿಕ್ ಆಗ್ತದೆ. ಆದರೆ ಇದು ಬ್ರಹ್ಮಜ್ಞಾನ ಆಗಬೇಕಾದ್ರೆ ಹಂಗೆ ಆಟೋಮೆಟಿಕ್ ಹಂಗೆ ಆಗುವಂಥದ್ದಲ್ಲ. ಅಜ್ಞಾನ ಅನ್ನುವಂಥ ನಿದ್ರೆಯಿಂದ ನಾವು ಜ್ಞಾನ ಅನ್ನುವಂಥ ಬೆಳಕಿಗೆ ಬರಬೇಕಾದ್ರೆ, ಜ್ಞಾನ ಅನ್ನುವಂಥದ್ದಕ್ಕೆ ನಾವು ಎಚ್ಚರಿಕೆ ಆಗಬೇಕಾದ್ರೆ ಇಲ್ಲಿ ಭಾಳಷ್ಟು ಪ್ರಯತ್ನ ಪಡಬೇಕಾಗ್ತದೆ. ಪ್ರಯತ್ನ ಪಟ್ಟಾಗ ಮಾತ್ರ ಈ ಒಂದು ಅಜ್ಞಾನದ ಕತ್ತಲೆಯಿಂದ ಜ್ಞಾನ ಅನ್ನುವಂಥ ಬೆಳಕಿಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಎಲ್ಲಿ ತನ ಈ ಜಗತ್ತು ಸತ್ಯ ಅಂತ ತೋರ್ತಂದ್ರೆ ನೀ ನಿದ್ರೆ ಒಳಗಿರೋ ತನ, ಅಜ್ಞಾನ ಅನ್ನುವಂಥ ನಿದ್ರೆ ಒಳಗೆ ಇರೋ ತನಕ್ಕೂ ಈ ಜಗತ್ತು ಸತ್ಯ ಅಂತ ತೋರ್ತದೆ. ನಮ್ಗೆ ಅರ್ಥ ಆಗಬೇಕು, ಸತ್ಯದಂಗೆ ತೋರ್ತದೆ ನಿನ್ನ ಮನಸ್ಸಿನಲ್ಲಿ. ಯಾವಾಗ ಈ ಗುರು ಮುಖಾಂತರ ನಾವು ತಿಳ್ಕೊಳ್ತಾ ಬರ್ತೀವಿ ಆವಾಗ ಈ ಜಗತ್ತು ನಿನ್ನಲ್ಲಿ ಮಿಥ್ಯೆ ಅನಿಸಿದಾಗ ನೋಡಿರಿ, ಇದು ಯಾವಾಗ ನಿನಗೆ ಜ್ಞಾನ ಆಯಿತು ಅಂದಾಗ ಬ್ರಹ್ಮನನ್ನು ನೀನು ಯಾವಾಗ ಅರಿತಿದ್ದಿ, ತಿಳ್ಕೊಳ್ತಿದ್ದಿ, ಆ ಭಾವದಲ್ಲಿ ನಿಂತುಕೊಳ್ತಿದ್ದಿ, ಆ ಬ್ರಹ್ಮನನ್ನು ತಿಳಿಯೋ ಮಟ್ಟ ಈ ಜಗತ್ತು ಸತ್ಯ ಅಂತ ತೋರ್ತದೆ. ಈಗ ನಾವು ನೋಡೋಣ 4ನೇ ನುಡಿಯಿಂದ ನೋಡೋಣ. ಇಲ್ಲಿ ಏನು ಹೇಳ್ತಾರ, ಏಕಮೇವ ಅದ್ವಿತೀಯಂ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೇ ಅಂತ ನಾವು 4ನೇ ನುಡಿಯಿಂದ ನೋಡೋಣ. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಏಕಂ ಅಂದರೆ ಏವ, ಅದ್ವಿತೀಯ ಅಂದರೆ ಇಲ್ಲಿ ಏಕಂ ನೋಡ್ರಿ, ಏಕಮೇವ ಅದ್ವಿತೀಯ ಆತ್ಮನಲ್ಲಿ ಅಂದಾಗ ಕ್ರಮವಾಗಿ ಸ್ವಗತ ಸಜಾತಿ ವಿಜಾತಿ ಅದ್ವಿತೀಯ ಕ್ರಮದಲ್ಲಿ ಹೇಳ್ತಾರೆ ಅವರು. ಸ್ವಗತ ಸಜಾತಿ ವಿಜಾತಿ ಭೇದವಿಲ್ಲದ, ಇವೆಲ್ಲ ಸ್ವಗತ ಸಜಾತಿ. ಭೇದ ಐತೇನು ಅಂದರೆ ಇಲ್ಲ ಬ್ರಹ್ಮದಲ್ಲಿ. ಹೆಂಗಂದರೆ ಸ್ವಗತ ಅಂದರೆ ನಾವು ತಿಳ್ಕೊಳ್ಬೇಕು ಯಾವ ರೀತಿ ಅಂದರೆ, ಈ ಮನುಷ್ಯನಿಗೆ ಅವಯವಗಳದಾವಲ್ಲ, ಸ್ವಗತ ಅಂದರೆ ಏನು ತಿಳ್ಕೊಬೇಕು. ಈ ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಕಿವಿ, ಮೂಗಿ ಅನ್ನೋದಾವಲ್ಲ, ಇದು ಸ್ವಗತ ಅಂತ ಹೇಳ್ತಾರೆ. ಸ್ವಗತ ಶರೀರದಾಗ ಅವಯವಗಳಿರೋದಕ್ಕೆ ಅದಕ್ಕೆ ಸ್ವಗತ ಅಂತ ಹೇಳ್ತಾರೆ. ಸಜಾತಿ ಅಂದರೆ ಈ ಎಲ್ಲ ಮನುಷ್ಯರು ಸೇರ್ಕೊಂಡಿರ್ತದಲ್ಲ, ಅದಕ್ಕೆ ಸಜಾತಿ ಅಂತ ಹೇಳ್ಬೋದು. ವಿಜಾತಿ ಅಂತಂದರೆ ಇವು ಗಿಡ ಮರಗಳು ಮನುಷ್ಯರು ಎಲ್ಲ ತೋರುವಂಥದ್ದು. ಈ ರೀತಿಯಾಗಿ ಇವೆಲ್ಲ ಬ್ರಹ್ಮದಲ್ಲಿ ಅದಾವೇನು ಅಂದರೆ ಇವ್ಯಾವೂ ಇಲ್ಲ. ಈ ತೋರುವ ವಿಚಿತ್ರ ಜಗತ್ತು ಹೆಂಗೈತಂದ್ರೆ, ಈ ತೋರುವಂಥ ವಿಚಿತ್ರ ಜಗತ್ತು ಹೆಂಗೆ ತೋರ್ತಂದ್ರೆ ಶುಕ್ತಿ ರಜತದಂತೆ ಕಲ್ಪಿತ ಆಗ್ಯದ ಅಂತ ಹೇಳ್ತಾರೆ. ಈ ತೋರುವಂಥ ಜಗತ್ತು ಹೆಂಗೆ ಐತಪ್ಪ ಅಂದ್ರೆ ಕಲ್ಪಿತವಾಗಿರುವಂಥದ್ದು. ಯಾಕಂತಂದ್ರೆ ವ್ಯಾವಹಾರಿಕ ಶುಕ್ತಿ ಐತಲ್ಲ, ಶುಕ್ತಿ ಅಂದರೆ ಕಪ್ಪೆ ಚಿಪ್ಪು. ಈ ಕಪ್ಪೆ ಚಿಪ್ಪಿನಲ್ಲಿ ಪ್ರಾತಿಭಾಸಿಕ ರಜತವು ಏನದ ಅಭಾವ ಆಗ್ಯದ. ಪ್ರಾತಿಭಾಸಿಕ ರಜತವು ಅಭಾವ ಆಗ್ಯದ, ಅಂದರೆ ಇಲ್ಲವೇ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಐತೇನು? ಇಲ್ಲ. ಮತ್ತು ರಜತವು ತನ್ನ ಅಭಾವ ಅಧಿಕರಣದಲ್ಲಿ ತೋರಿದ್ದರಿಂದ ಹೇಗೆ ಕಲ್ಪಿತ ಆಗುವುದು ನೋಡ್ರಿ. ಇದು ರಜತವು ತನ್ನ ಅಭಾವ ಅಧಿಕರಣದಲ್ಲಿ ಅದು ತೋರಿದ್ದರಿಂದ ಅದು ಕಲ್ಪಿತ ಆಗ್ಯದ. ಶುಕ್ತಿ ಒಳಗೆ ಬೆಳ್ಳಿ ಭ್ರಾಂತಿ ತೋರ್ಯದ, ಆದರೆ ವಿಚಾರ ಮಾಡಿದರೆ ಸತ್ಯ ಐತೆ ಅನ್ನೋದ್ರೆ ಇಲ್ಲ, ಮಿಥ್ಯ ಅದು ಹೆಂಗೆ ಕಲ್ಪಿತ ಆಗ್ಯದೋ ಹಾಗೆ ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯಾವಹಾರಿಕವಾದಂಥ ಈ ಜಗತ್ತು ಅಭಾವ ಆಗ್ಯದ, ಇಲ್ಲವೇ ಇಲ್ಲ. ಇದು ವ್ಯಾವಹಾರಿಕವಾದಂಥ ಜಗತ್ತು. ಯಾವುದು? ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯಾವಹಾರಿಕ ಜಗತ್ತು ಅಭಾವ. ಜಗತ್ತು ತನ್ನ ಅಭಾವ ಅಧಿಕರಣದಲ್ಲಿ ತೋರಿದಂಥ ಕಲ್ಪಿತ. ಯಾಕಂದರೆ ಈ ಬ್ರಹ್ಮದಲ್ಲೇ ತೋರಿದಂಥ ಈ ಜಗತ್ತು ನಿನ್ನಲ್ಲೇ ಕನಸು ತೋರ್ಯದ, ಬೇರೆ ಕಡೆ ತೋರ್ಯದೇನು ಕನಸು. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ, ಎಷ್ಟು ಸೂಕ್ಷ್ಮ ಅದ, ಅಷ್ಟು ವಿಚಾರಗಳನ್ನು ಮಾಡಬೇಕಾಗ್ತದೆ, ಅಷ್ಟು ವಿಚಾರಗಳು ಅರ್ಥ ಆಗ್ತದೆ, ತಿಳಿತದೆ. ಸೂಕ್ಷ್ಮ ಮನಸ್ಸಿನಿಂದ, ಅಷ್ಟು ತಿಳಿಯಾದ ಮನಸ್ಸಿನಿಂದ ಇದನ್ನು ಹಂಗೆ ತೊಗೊಳ್ಬೇಕಾಗ್ತದೆ, ಎಳೆಯಾಗಿ ತೊಗೊಳ್ಬೇಕಾಗ್ತದೆ. ಏನು ಹೇಳ್ತಾರೆ ಅವರು, ಜಗತ್ತು ತನ್ನ ಅಭಾವ ಅಧಿಕರಣದಲ್ಲಿ ತೋರಿದ್ದರಿಂದ ಕಲ್ಪಿತ ಇದೆ. ಅಲ್ಲಿ ನಿನ್ನಲ್ಲಿ
ಬ್ರಹ್ಮನಲ್ಲಿ ತೋರಿದಂಥದ್ದು ಇದು ಕಲ್ಪಿತ ಆಗಿದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಏಕ ಏವ ಅದ್ವಿತೀಯಂಗಳನ್ನುವಂಥ ಈ ಮೂರು ಯಾವದವ ಶ್ರುತಿ ಪದಗಳದವ. ಏಕ ಏವ ಅದ್ವಿತೀಯ ಈ ಮೂರು ಪದಗಳು ಯಾವ ಪದಗಳು ರೀ ಅಂದ್ರೆ ಶ್ರುತಿ ಪದಗಳಿವು. ಈ ಕ್ರಮವಾಗಿ ಏನಂತಾರೆ ಸ್ವಗತ ಸಜಾತಿ ವಿಜಾತಿ. ಏಕ ಏವ ಅದ್ವಿತೀಯಂ ಇವು ಮೂರು ಭೇದತ್ರಯಗಳನ್ನು ನಿರಾಕರಿಸ್ತವೆ. ಇವು ಬ್ರಹ್ಮದಲ್ಲಿ ಅದಾವೇನು ಅಂದರೆ ಇಲ್ಲ. ಏಕ ಏವ ಅದ್ವಿತೀಯ ಮೂರು ಶ್ರುತಿ ಪದಗಳು ಅದಾವ. ಇದ್ರಾಗೆ ಅಂದರೆ ಸ್ವಗತಾದಿ ಭೇದತ್ರಯಗಳನ್ನು ಇದು ನಿರಾಕರಿಸ್ತದೆ. ಏನದಾವ ಇವು ಜಗತ್ತು ತನ್ನಲ್ಲಿ ಅಭಾವ ಆಗಿರುವಂಥದ್ದು. ಏಕ ಏವ ಅದ್ವಿತೀಯಂ ಇವು ಮೂರು ಶ್ರುತಿ ಪ್ರಮಾಣಗಳು ಅದಾವ. ಇಲ್ಲಿ ಸ್ವಗತಾದಿ ಅಂದರೆ ಸ್ವಗತ ಸಜಾತಿ ವಿಜಾತಿ ಅನ್ನುವಂಥವು ನಿನ್ನಲ್ಲಿ ಏನಾಗಿದ್ದಾವ ಇಲ್ಲವೇ ಇಲ್ಲ. ಅದರಿಂದ ಈ ಮೂರು ರೀತಿಯಿಂದ ಭೇದ ಇರದೇ ಇರುವಂಥದ್ದು ಅಂದರೆ ಸ್ವಗತ ಸಜಾತಿ ವಿಜಾತಿ ಇರದೇ ಇರುವಂಥದ್ದು ಅದು ಬ್ರಹ್ಮ ಹೆಂಗೈತೆ ಸತ್ಯ ಐತೆ. ಸ್ವಗತಾದಿ ರಹಿತವಾಗಿರುವಂಥದ್ದು ಯಾವುದು ಬ್ರಹ್ಮ ಐತೆ, ಇದು ಸತ್ಯವಾಗಿರುವಂಥದ್ದು. ಅದಕ್ಕೆ ಈ ತ್ರಿವಿಧದಿಂದ ಕೂಡಿದಂಥ ಜಗತ್ತು ತ್ರಿವಿಧ ಭೇದದಿಂದ ಕೂಡಿದಂಥ ಜಗತ್ತು ಸತ್ಯ ಅನಿಸ್ಕೊಳ್ತದೆ. ಇಷ್ಟೇ. ಸ್ವಗತ ಸಜಾತಿ ವಿಜಾತಿಯಿಂದ ಕೂಡಿದಂಥ ಜಗತ್ತು ಸತ್ಯ ಅನಿಸ್ಕೊಳ್ತದ. ಸ್ವಗತ ಸಜಾತಿ ವಿಜಾತಿಗಳಿಂದ ರಹಿತವಾದಂಥ ಬ್ರಹ್ಮ ಸತ್ಯ ಅನಿಸ್ಕೊಳ್ತದೆ. ಈ ಮೂರಿಂದ ಕೂಡಿದಂಥ ಜಗತ್ತು ಮಿಥ್ಯೆ ಅನಿಸ್ಕೊಳ್ತದ. ಈ ಮೂರಿಂದ ರಹಿತವಾದಂಥ ಬ್ರಹ್ಮ ಸತ್ಯ ಅನಿಸ್ಕೊಳ್ತದೆ. ಎರಡು ವ್ಯತ್ಯಾಸಗಳು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯೆ ಅನ್ನುವಂಥದ್ದು. ಶಿಷ್ಯರಿಗೆ ಇಲ್ಲಿ ಪ್ರಶ್ನೆ ಬರ್ತದೆ. ಏನು ಬರ್ತದೆ ನೋಡೋಣ. ಸತ್ ಚಿತ್ ಆನಂದಾದಿ ಈ ಧರ್ಮ ಭೇದಗಳಿಂದ ಬ್ರಹ್ಮವು ಕೂಡ್ಕೊಂಡದ. ಏನು ಕೂಡ್ಕೊಂಡದ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇವೆಲ್ಲವುಗಳಿಂದ ಬ್ರಹ್ಮ ಕೂಡ್ಕೊಂಡದ. ಅದಕ್ಕೆ ಬ್ರಹ್ಮವು ಕೂಡಿರುವುದರಿಂದ ಸ್ವಗತ ಭೇದವುಳ್ಳಂಥದ್ದಾಗಿರ್ತದೆ. ಇಷ್ಟು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣದಿಂದ ಕೂಡಿದಂಥ ಬ್ರಹ್ಮ ಈ ಸ್ವಗತ ಭೇದವುಳ್ಳಂಥದ್ದಾಗಿರ್ತದೆ. ಅನೇಕ ಜೀವ ಮತ್ತು ಈಶ್ವರ ಇವರುಗಳ ಭೇದವು ಸಜಾತಿ ಆಗಿರ್ತದೆ. ಏನು ಸಜಾತಿ ಅಂದ್ರೆ ಅನೇಕ ಜೀವ ಮತ್ತು ಈಶ್ವರಗಳ ಇವರುಗಳ ಭೇದವು ಸಜಾತಿಯಾಗಿರ್ತದೆ. ಅದಕ್ಕೆ ಜಡಾದಿ ಭೇದವು ವಿಜಾತಿಯಾಗಿರ್ತದೆ. ಜಡ ಕಲ್ಲು ಮಣ್ಣು ಮತ್ತು ಈ ಮನುಷ್ಯರು ಇದೆಲ್ಲ ಜಡಾದಿ ಭೇದದಿಂದ ಕೂಡಿದಂಥ ವಿಜಾತಿಯಾಗಿರ್ತದೆ. ಈ ರೀತಿ ಈ ಮೂರು ವಿಧ ಭೇದದಿಂದ ಬ್ರಹ್ಮವು ಅದಕ್ಕೆ ಕೂಡ್ಯದು. ಮೂರು ರೀತಿಯಿಂದ ಕೂಡ್ಯದಿದು. ಈ ಬ್ರಹ್ಮ ಮೂರು ರೀತಿಯಿಂದ ಕೂಡ್ಯದಂದ್ರೆ ಒಂದೇ ಅಂತ ಹೆಂಗೆ ಹೇಳ್ತೀರಿ ನೀವು? ಬ್ರಹ್ಮ ಒಂದೇ ಅದಂತ ಹೇಳಕತ್ತೀರಿ ನೀವು. ಆದ್ರೆ ಅದು ಹೆಂಗಾಗ್ತದ? ಅದು ಸ್ವಗತ ನೋಡಿರಿ, ಸ್ವಗತ ಭೇದ ಉಳ್ಳಂಥದ್ದಾಗಿರ್ತದೆ. ಹಿಂಗೆ ಸತ್ತು ಚಿತ್ತ ನಿತ್ಯ ಆನಂದ ಪರಿಪೂರ್ಣ ಈ ಧರ್ಮ ಭೇದಗಳಿಂದ ಕೂಡಿದಂಥ ಒಂದು ಬ್ರಹ್ಮ ಸ್ವಗತ ಭೇದ ಉಳ್ಳಂಥದ್ದಾಗಿರ್ತದೆ. ಮತ್ತು ಅನೇಕ ಜೀವ ಮತ್ತು ಈಶ್ವರಗಳ ಭೇದದಿಂದ ಕೂಡಿದಂಥದ್ದಾಗಿರ್ತದೆ, ಸಜಾತಿಯಾಗಿರ್ತದೆ. ಜಡಾದಿ ಭೇದ ಕೂಡ ಅದು ಸ್ವಗತ ಸಜಾತಿ ವಿಜಾತಿ ಇವೆಲ್ಲ ಅದಾವ. ಈ ರೀತಿ ಮೂರು ವಿಧದಿಂದ ತ್ರಿವಿಧ ಭೇದದಿಂದ ಕೂಡಿದಂಥ ಬ್ರಹ್ಮವು ಕೂಡಿರ್ತದೆ. ಮತ್ತು ಒಂದೇ ಅಂತ ಹೆಂಗೆ ಹೇಳ್ತೀರಿ? ಬ್ರಹ್ಮ ಒಂದೇ ಐತೆ ಅಂತ ಹೆಂಗೆ ಹೇಳ್ತೀರಿ ಅಂದಾಗ ಅವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ ನೋಡ್ರಿ, ಅಲ್ಪ ಎಷ್ಟಿದ್ರೂ ಕೂಡ ಬ್ರಹ್ಮ ಒಂದೇ ಅದು ಇರೋದು. ಹಾಲಿನಲ್ಲಿ ಶುಭ್ರ ಐತಲ್ಲ, ಹಾಲಿನಲ್ಲಿರುವ ಶುಭ್ರ ಪರಿಶುದ್ಧವಾಗಿರುವಂಥದ್ದು. ಈ ಮಧುರ ದ್ರವಗಳು ಅಂದ್ರೆ ಭಾಳಷ್ಟು ರುಚಿಯಾಗಿರುವಂಥದ್ದು ಮಧುರ ದ್ರವಗಳು ಇವೇನದಾವ ಹಾಲಿನ ಸ್ವರೂಪ ಅದಾವ. ಹಾಲಿನ ಒಂದು ಸ್ವರೂಪ ಏನಂದ್ರೆ ಅದು ಭಾಳಷ್ಟು ಸ್ವಚ್ಛವಾಗಿ ಅದ, ಶುಭ್ರವಾಗಿ ಅದ, ಅದರ ನೀರದ, ಆಮೇಲೆ ಮಧುರ ರುಚಿ ಅದ. ಮತ್ತು ಇದೆಲ್ಲ ಹಾಲಿನ ಒಂದು ಸ್ವರೂಪ ನೋಡ್ರಿ, ಸ್ವರೂಪ. ಅದಕ್ಕೆ ಈ ಸಚ್ಚಿದಾನಂದಗಳು ಏನದಾವ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇದು ಬ್ರಹ್ಮದ ಸ್ವರೂಪ ಐತೆ. ಹಾಲಿನ ಸ್ವರೂಪ ಹೆಂಗೆ ಅದು ಶುಭ್ರ ಮಧುರ ದ್ರವ ಇದೆಲ್ಲ ಹಾಲಿನ ಸ್ವರೂಪ ಹೆಂಗೈತೋ ಅದ್ರಾಗ ಬ್ರಹ್ಮದ ಸ್ವರೂಪ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಇದು ಬ್ರಹ್ಮದ ಸ್ವರೂಪ. ಅದು ಅದರ ಧರ್ಮಗಳಲ್ಪ ಅಂದ್ರೆ ಗುಣಗಳು ಅಲ್ಲ, ಸ್ವರೂಪ ಅದಷ್ಟೇ. ಗುಣಗಳು ಬೇರೆ, ಸ್ವರೂಪ ಬೇರೆ. ಅದರಿಂದ ಸ್ವಗತ ಭೇದ ಇಲ್ಲ ಎಲ್ಲಿ ನಿನಗೆ ಬ್ರಹ್ಮನಿಗೆ. ಮತ್ತು ಸ್ವಗತ ಭೇದ ಇಲ್ಲ. ಒಬ್ಬ ಸೂರ್ಯನೇ ಅನೇಕವಾಗಿ ತೋರಿದಂತೆ
ಒಬ್ಬ ಸೂರ್ಯ ಹೆಂಗದನ್ನ ಭಾಳಷ್ಟು ತೋರ್ದಂಗೆ ಕಾಣಿಸ್ತದೆ. ಒಬ್ಬ ಆತ್ಮನೇ ನೋಡ್ರಿ, ಒಬ್ಬ ಸೂರ್ಯ ಭಾಳಷ್ಟು, ಯಾಕಂದ್ರೆ ನಾನಾ ರೀತಿಯಿಂದ ಗಡಿಗೆಗಳು ಇಟ್ಟಾಗ ಅದ್ರಾಗ ನೀರು ತುಂಬಿದಾಗ ನೋಡ್ಬೇಕು ನಾವು, ಎಲ್ಲ ನೀರಿನಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ಬಿದ್ದಿರ್ತವೆ, ಎಲ್ಲದರಲ್ಲಿ ಕಾಣಿಸ್ತದೆ ಸೂರ್ಯ. ಆದರೆ ವಿಚಾರ ಮಾಡಿದರೆ ಭಾಳ ಸೂರ್ಯರುಗಳದಾರೆ ಅಂದ್ರೆ ಒಬ್ಬನೇ ಸೂರ್ಯ ಅದಾನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಒಬ್ಬ ಆತ್ಮನೇ ಉಪಾಧಿಗಳ ಮೂಲಕ, ಚೆನ್ನಾಗಿ ತಿಳ್ಕೋಬೇಕು, ಒಬ್ಬ ಆತ್ಮನೇ ಉಪಾಧಿಗಳ ಮೂಲಕ ಜೀವ ಈಶ್ವರ ನಾನಾ ರೀತಿಯಿಂದ ಭಿನ್ನ ಭಿನ್ನವಾಗಿ ಭೇದವಾಗಿ ತೋರಿದ್ರಿಂದ ತೋರುವಂಥದ್ದು ಈ ಸಜಾತಿ. ನೋಡು, ಈ ಸಜಾತಿಯ ಭೇದವಿಲ್ಲ. ಇವೆಲ್ಲರೂ ಎಲ್ಲ ಇರೋದು ಉಪಾಧಿ ಮೂಲಕ ತೋರಕತ್ತೇವೆ ಇವೆಲ್ಲ. ಈಗ ಒಬ್ಬ ಸೂರ್ಯ ಎಲ್ಲ ಗಡಿಗೆಗಳ ಉಪಾಧಿಯಿಂದ, ಗಡಿಗೆಗಳದಾವ, ಗಡಿಗೆ ಒಳಗೆ ನೀರು ಹಾಕಿದಾಗ ಎಲ್ಲ ಸೂರ್ಯ ಅದ್ರಾಗ ಪ್ರತಿಬಿಂಬಿಸ್ತಾನೆ. ಅದ್ರ ಭಾಳ ಗಡಿಗೆ ಒಳಗೆ ಪ್ರತಿಬಿಂಬಿಸ್ತಾನೆ. ಭಾಳ ಮಂದಿ ಸೂರ್ಯರದಾರೇನು ಅಂದರೆ ಇಲ್ಲ, ಒಬ್ಬನೇ ಅದನ್ನ ಇರೋದು. ಅದು ಯಾವುದರಿಂದ ತೋರಿತು ಅಂದರೆ ಉಪಾಧಿಯಿಂದ ತೋರಿದಾವ. ಅದ್ರಾಗ ಇಲ್ಲಿ ಕೂಡ ಆತ್ಮನೇ ಉಪಾಧಿಗಳ ಮೂಲಕ, ಆತ್ಮನೇ ಉಪಾಧಿಗಳ ಮೂಲಕ ಜೀವ ಈಶ್ವರ ಅನೇಕ ಜಗತ್ತಿನೊಳಗೆ ಭೇದಾಕಾರದಿಂದ ತೋರ್ತದಲ್ಲ, ಅದೆಲ್ಲ ರೂಪವಾಗಿ ತೋರ್ತದ. ಅದಕ್ಕೆ ಈ ರೀತಿ ತೋರೋದ್ರಿಂದ ಸಜಾತಿಯ ಭೇದ ಇಲ್ಲ ಎಲ್ಲಿ? ಬ್ರಹ್ಮನಲ್ಲಿ. ಯಾಕಂದರೆ ಒಬ್ಬತ್ತನೇ ತೋರುವಂಥವನು, ಎಲ್ಲ ಉಪಾಧಿಗಳಲ್ಲಿ ತೋರುವಂಥವನು ಒಬ್ಬನೇ ಆತ್ಮ ಅದಾನ. ಮತ್ತು ಸಜಾತಿ ಹೆಂಗೆ ಹೇಳ್ತಿದ್ದೀನಿ ನೀನು? ಹೇಳೋಕ್ಕಾಗಂಗಿಲ್ಲ. ಸಜಾತಿ ಅಂದರೆ ಭಿನ್ನ 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 ಅದಾವ. ಈಗ ಮನುಷ್ಯರಾದ್ರೆ ಇನ್ನೊಬ್ಬ ಮನುಷ್ಯ ಅಂತ ಹೇಳ್ಬೋದು. ಭಿನ್ನ ಇದ್ದದಕ್ಕೆ ಸಜಾತಿ ಅಂತಾರೆ. ಅದೇನು ಬ್ರಹ್ಮನೊಳಗೆ ಐತೇನೋ ಅಂದರೆ ಇಲ್ಲ. ಯಾಕಂದರೆ ಅದು ಬಿಂಬ ಉಪಾಧಿ ಮೂಲಕ ಪ್ರತಿಬಿಂಬ ಬಿಂಬಿಸಿದೆ ಹೊರತಾಗಿ ಇರುವಂಥದ್ದು ಒಂದೇ ಐತೆ, ಹೆಂಗೆ ಸೂರ್ಯನಾಗ ಅಂತ ಹೇಳ್ತಾರೆ. ತನ್ನಲ್ಲಿ ಕಲ್ಪಿತ ಸ್ವಪ್ನ ಪ್ರಪಂಚದಿಂದ ತನಗೆ ಹೇಗೆ ವಿಜಾತಿ ಇಲ್ವೋ ನೋಡ್ರಿ. ತನ್ನಲ್ಲಿ ಅಂದರೆ ನಿನ್ನಲ್ಲಿ ಈ ಕಲ್ಪಿತ ಸ್ವಪ್ನ ಅಂದ್ರೆ ನಿನ್ನೊಳಗೆ ಈ ಕನಸು ಕಲ್ಪನೆಯಿಂದ ಆಗಿರ್ತದಲ್ಲ, ಈ ಕಲ್ಪಿತ ಸ್ವಪ್ನ ಪ್ರಪಂಚದಿಂದ ತನಗೆ ಹೇಗೆ ವಿಜಾತಿಯ ಭೇದವಿಲ್ಲ. ಕನಸಿನೊಳಗೆ ಭಾಳಷ್ಟು ನೋಡ್ತೀವಿ, ಎಲ್ಲ ಮಾಡ್ತೀವಿ, ಅದು ನಮ್ಗಿಂತ ಹೊರಗೆ ಐತೇನ, ಭಿನ್ನ ಐತೇನು ಅಂದರೆ ಇಲ್ಲ. ಹಾಗಾಗಿ ಕಲ್ಪಿತ ಸ್ವಪ್ನ ಪ್ರಪಂಚದಿಂದ ತನಗೆ ಹೇಗೆ ವಿಜಾತಿ ಅಂದರೆ ವಿಜಾತಿ ಬೇರೆ ವಸ್ತು ಅದಂತ ಹೇಳೋಕ್ಕಾಗ್ತದೆ, ಅದು ನನಗಿಂತ ಭಿನ್ನ ಐತೆ ಅಂತ ಹೇಳೋಕ್ಕಾಗ್ತದೆ. ಅಲ್ಲಿ ಏನಾರ ಕಾಣಲಿ, ಕನಸಿನಲ್ಲಿ ನೀ ಕಲ್ಲು ನೋಡು, ಗುಡ್ಡ ಬೆಟ್ಟ ನೋಡು, ನೀರು ನೋಡು, ಊರು ನೋಡು, ಕೇರಿ ನೋಡು, ಏನು ನೋಡಿದ್ರು ಕೂಡ ಅದು ಎಲ್ಲಿ ಐತದು? ನಿನ್ನೊಳಗೆ ಐತೆ. ನಿನ್ನ ಬಿಟ್ಟು ಅನ್ಯ ಐತೇನು? ವಿಜಾತಿ ಭೇದ ಅಂದರೆ ಅನ್ಯವಾಗಿರುವಂಥ ವಸ್ತುಗಳಿಗೆ ವಿಜಾತಿ ಭೇದ ಅಂತ ಹೇಳ್ತಾರೆ. ಆದ್ರೆ ಇವೆಲ್ಲ ನಿನ್ನೊಳಗೆ ನಡೀತಾ ಇದ್ದಾವಲ್ಲ, ಸ್ವಪ್ನ ಪ್ರಪಂಚದಲ್ಲಿ ಏನದಾವ ಎಲ್ಲ ಕಲ್ಪಿತ ಆಗಿರ್ತಾವೆ ಅಲ್ಲಿ ಕೂಡ. ಅದಕ್ಕೆ ಈ ಕಲ್ಪಿತ ಸ್ವಪ್ನ ಪ್ರಪಂಚದಿಂದ ತನಗೆ ಹೆಂಗೆ ವಿಜಾತಿಯ ಭೇದ ಇಲ್ಲ. ಎಲ್ಲಿ ಆ ಕಲ್ಪಿತ ಏನು ನಿನ್ನೊಳಗೆ ಎಲ್ಲ ತೋರ್ತದಲ್ಲ, ನಿನಗಿಂತ ಭಿನ್ನ ಏನಾರು ಅದಾವನು, ಸಾಮಾನುಗಳು ಅದಾವನು ಅಲ್ಲಿ? ಏನಿಲ್ಲ, ಎಲ್ಲ ನಿನ್ನೊಳಗೆ ನಡೀತಾ ಇದೆ. ಅದಕ್ಕೆ ಹಂಗಾಗಿ ವಿಜಾತಿ ಭೇದ ಇಲ್ಲ ಎಲ್ಲಿ? ನಿನ್ನಲ್ಲಿ, ಬ್ರಹ್ಮನಲ್ಲಿ. ಹಾಗೆ ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯಾವಹಾರಿಕ ಅಥವಾ ಪ್ರತಿಭಾಸಿಕ ಜಡ ಪ್ರಪಂಚ ತೋರಿದರೂ ಕೂಡ ಪಾರಮಾರ್ಥಿಕ ಇರುವಂಥದ್ದು ಸತ್ಯ. ಪಾರಮಾರ್ಥಿಕ ವ್ಯಾವಹಾರಿಕ ಇವೆಲ್ಲ ಹೇಳ್ತಾರೆ ಅವರು. ಮತ್ತು ಪ್ರಾತಿಭಾಸಿಕ, ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ಅಂತ 3 ರೀತಿಯಿಂದ ತೋರುವಂಥದ್ದು ಇಲ್ಲಿ ಕೂಡ ಹಾಗೆ. ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯವಹಾರ ಮತ್ತು ಪ್ರಾತಿಭಾಸಿಕ ಜಡ ಪ್ರಪಂಚ ತೋರಿದರೂ ಕೂಡ ಇವು 3 ಏನು ಅದಾವ, ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ ಮತ್ತು ಪ್ರಾತಿಭಾಸಿಕ ಸತ್ತ ಅಂತ 3 ರೀತಿಯಿಂದ ಹೇಳ್ತಾರೆ. ಇಲ್ಲಿ ಪಾರಮಾರ್ಥಿಕ ಸತ್ತದಲ್ಲಿ ವ್ಯಾವಹಾರಿಕ ಸತ್ತ ಮತ್ತು ಪ್ರಾತಿಭಾಸಿಕ ಸತ್ತ ಎರಡೂ ತೋರ್ತಾವೆ. ಅದಕ್ಕೆ ಹೇಳ್ತಾರೆ ಅವರು, ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯಾವಹಾರಿಕ ಅಥವಾ ಪ್ರಾತಿಭಾಸಿಕ ಜಡ ಪ್ರಪಂಚ ತೋರಿದರೂ ಕೂಡ ವಿಜಾತಿಯ ಭೇದ ಇಲ್ಲ. ಯಾಕಂದ್ರೆ ಅಲ್ಲಿ ತೋರಕತ್ತದ, ಭಿನ್ನ ಇಲ್ಲಲ್ಲ, ಹೊರಗಡೆ ಇಲ್ಲಲ್ಲ, ಅದು ತೋರ್ದಂಗೆ ಆಕತ್ತೆ. ವ್ಯಾವಹಾರಿಕ ಸತ್ತನೂ ತೋರ್ತದೆ, ಪ್ರಾತಿಭಾಸಿಕ ಸತ್ತನೂ ತೋರ್ತದೆ. ಇರುವಂಥ ಪಾರಮಾರ್ಥಿಕ ಸತ್ತನೇ ಸತ್ಯವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ವಿಜಾತಿ ಭೇದ ಕೂಡ ಇದಕ್ಕಿಲ್ಲ ನೋಡ್ರಿ. ಅದರಿಂದ ಬ್ರಹ್ಮ ಒಂದೇ ಐತಪ್ಪ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಈ ರೀತಿಯಾಗಿರುವಂಥದ್ದು ಈ ಬ್ರಹ್ಮ ಒಂದೇ ಐತಪ್ಪ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಶಿಷ್ಯ ಇಲ್ಲಿ ಏನು ಹೇಳ್ತಾರೆ,
ಜಗತ್ತು ಪೂರ್ವದಲ್ಲಿ ಸದ್ರೂಪವಾಗಿತ್ತು. ಅಂದ್ರೆ ಇಲ್ಲಿ ಹೇಳ್ತಾರೆ, ಸದೇವ ಸೌಮ್ಯ ಇದಂ ಅಗ್ರೆ ಅಸಿತ್. ಇದಂ ಶಬ್ದದಿಂದ ತೋರಿಸಲ್ಪಟ್ಟಂಥ ಈ ಜಗತ್ತು, ಇದಂ ಶಬ್ದ ಈ ಪೂರ್ವದಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಸದ್ರೂಪವಾಗಿತ್ತು. ಅಂದರೆ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು. ಈ ಜಗತ್ತು ಹೆಂಗದಂತಾರೆ ಹೇಳ್ತಾರೆ ಅವರು, ಇದಂ ಈ ಜಗತ್ತು ಸತ್ತಿನೊಡನೆ ಅಭಿನ್ನ ಅಂದರೆ ಕೂಡ್ಕೊಂಡಿತ್ತು, ಸತ್ತಿನೊಡನೆ ಕೂಡ್ಕೊಂಡಿತ್ತಂತ ಹೇಳಿ ಈಗ ಅದ್ವಿತೀಯ ಪದದಿಂದ ಇಲ್ಲ ಅಂತ ನಿರಾಕರ ಮಾಡ್ತಾರೆ ಅವರು. ಮೊದಲ ಏನಿತ್ತು, ಈ ಪರಬ್ರಹ್ಮದ ಜೊತೆ ಇದು ಕೂಡ್ಕೊಂಡಿತ್ತು ಜಗತ್ತು ಅಂತ, ಜಗತ್ತಿನ ಪರಬ್ರಹ್ಮನ ಜೊತೆ ಇದು ಅಭಿನ್ನ ರೂಪವಾಗಿ ಇತ್ತು ಅಂತ ಹೇಳಿ ಈಗ ಅದ್ವಿತೀಯ ಅಂದರೆ ಒಂದೇ ಇರುವಂಥದ್ದು, ದ್ವೈತ ಅಂದರೆ ಎರಡು ಇರುವಂಥದ್ದು, ಅದ್ವೈತ ಅಂದರೆ ಒಂದೇ ಇರುವಂಥದ್ದು. ಈಗ ಅದ್ವಿತೀಯ ಪದದಿಂದ ಇಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಇಲ್ಲವೇ ಇಲ್ಲ ಅನ್ನುವಂಥದ್ದು ನಿರಾಕರಣೆ ಮಾಡ್ತಾರೆ. ಮತ್ತು ಈ ರೀತಿ ಆದಾಗ ವ್ಯಾಘಾತ ದೋಷ ಬರುವುದಿಲ್ವೇ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಈ ರೀತಿ ಆದಾಗ ಇದು ಯಾಕೋ ದೋಷ ಬರ್ತದಲ್ಲ, ವ್ಯಾಘಾತ ದೋಷ ಬರ್ತದಲ್ಲ ಅಂತಂದ್ರೂ ಕೂಡ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ, ಸದೇವ ಆಸಿತ್ ಅಂದ್ರೆ ಅವಧಾರಣದಿಂದ ಇಲ್ಲಿ ಏನಂತ ಮೊದಲು ಸದ್ರೂಪವೇ ಇತ್ತು. ಅವ್ರು ಪ್ರಮಾಣ ಕೊಟ್ಟಿದ್ದಾರೆ. ಅವರು ಕೊಟ್ಟು ಏನು ಹೇಳ್ತಾ ಇದ್ದಾರೆ, ಈ ಸದೇವ ಅಸಿತ್ ಅಂದ್ರೆ ಅವಧಾರಣದಿಂದ ಸದ್ರೂಪ ಒಂದೇ ಇತ್ತು, ಬೇರೆ ಏನೂ ಇರಲಿಲ್ಲ ಅಂತ ಹೇಳುವಂಥದ್ದು ಇದು ವಾಕ್ಯ. ಇದು ಆದರೂ ನಿನಗೆ ಬಂದ ಈ ಒಂದು ವಿಕಲ್ಪವು ಹೆಂಗಂದ್ರೆ ಬರ್ಬೋದಂತ ಹೇಳಿ ನಿನಗೆ ಇಷ್ಟು ಹೇಳಿದರೂ ಕೂಡ ಮತ್ತೆ ನಿನಗೆ ಒಂದು ಕಲ್ಪನೆ ಬರ್ಬೋದು, ಶಂಕೆ ಬರ್ಬೋದು ಅಂತ ತಿಳ್ಕೊಂಡು ಶ್ರುತಿ ಏನು ಮಾಡ್ಯದಪ್ಪ ಅಂತಂದ್ರೆ ಅದ್ವಿತೀಯ ಅನ್ನುವಂಥ ಪದ ಬಳಸ್ಯದ. ಇಲ್ಲೇನು ಹೇಳ್ಯಾರ ಅದಕ್ಕೆ, ಅದ್ವಿತೀಯ ಅಂದರೆ ಏಕವಾಗಿರುವಂಥ, ಮತ್ತು ನಿನಗೆ ಸಂಶಯ ಬಂದು ಅಲ್ಲಿ ಬೇರೆ ಐತೇನ್ರಿ ಇಲ್ಲಿ ಬೇರೆ ಐತೇನ್ರಿ ಅಂತ ಹಿಂಗೆ ತಿಳ್ಕೊಳ್ಬಾರ್ದು ಅನ್ನುವಂಥದ್ದಕ್ಕಾಗಿ ಶ್ರುತಿಯು ಪುನಃ ಅದ್ವಿತೀಯ ಅನ್ನುವಂಥ ಪದ ಏನಾಗ್ಯದಲ್ಲಿ ಹೇಳ್ತಾರೆ ಅವರು, ನಿರಾಕರಿಸಿದೆ. ಈ ರೀತಿಯಾಗಿ ಏನಂತಾರೆ ಅವರು, ವಿಕಲ್ಪ ಬರ್ಬೋದು ಅಂತ ತಿಳಿದು ಶ್ರುತಿಯು ಪುನಃ ಅದ್ವಿತೀಯ ಎಂಬ ಒಂದು ಪದದಿಂದ ನಿರಾಕರಿಸಿದೆ. ಇದನ್ನೆಲ್ಲ ಮೇಲ್ಗಡೆ ಹೇಳಿದಂಥದ್ದು ಯಾವುದು, ಸಜಾತಿ ವಿಜಾತಿ ಮತ್ತು ಏನು ಸ್ವಗತ ಸಜಾತಿ ವಿಜಾತಿ. ಯಾಕಂದರೆ ಈ ರೀತಿ ಅಂತ ಈ ಅರ್ಥವನ್ನು ದೃಢ ಮಾಡ್ಕೊಳ್ಳೋದಕ್ಕಾಗಿ ಹೇಳಿದ್ರಿಂದ ಇದಕ್ಕೆ ವ್ಯಾಘಾತ ದೋಷ ಬರೋಂಗಿಲ್ಲಪ್ಪ, ಅವಕಾಶ ಇಲ್ಲ ಅಂತ ಕೂಡ ಇಲ್ಲಿ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಮತ್ತು ಈಗ ಹೇಳ್ತಾರೆ ಅವ್ರು ಇನ್ನೂ ಒಂದು ವಿಚಾರ ಹೇಳ್ತಾರೆ ಇಲ್ಲಿ, ಅಸ್ಮಿನ್ ಗ್ರಾಮೇ ಏಕಮೇವ ದ್ವಿತೀಯೋ ರಾಜ ವರ್ತತೆ ಅಂದ್ರೆ ಈ ಒಂದು ವಿಚಾರವನ್ನು ತೊಗೊಳ್ತಾರೆ ಅವ್ರು. ತೊಗೊಂಡು ಈ ಊರಲ್ಲಿ ಒಬ್ಬ ರಾಜ ಇರ್ತಾನಂತ ಹೇಳಿದರು ಕೂಡ, ಈ ಊರಲ್ಲಿ ಒಬ್ಬ ರಾಜನೇ ಇರ್ತಾನಂತ ಹೇಳಿದರು, ಅನ್ಯ ಪ್ರಜೆಗಳು ಹೇಗಿರುವರೋ ಹಾಗೆ ನೋಡ್ರಿ. ಏಕಮೇವ ಅದ್ವಿತೀಯ ಬ್ರಹ್ಮ, ಸೃಷ್ಟಿಪೂರ್ವದಲ್ಲಿ ಒಂದೇ ಬ್ರಹ್ಮವೂ ಇತ್ತೆಂದು ಹೇಳಿದರು, ವಿಜಾತಿಯ ಭೇದ ಏನಾದರೂ ಇರಬಹುದು ಅಂತ ಮತ್ತೆ ಶಂಕೆ ಮಾಡಿದರೆ ಗುರುಗಳು ಇದಕ್ಕೆ ಉತ್ತರ ಹೇಳಿಬಿಡ್ತಾರೆ. ಹೀಗೆ ಊಹೆಯನ್ನು ಮಾಡೋದು ಯೋಗ್ಯ ಅಲ್ಲಪ್ಪ, ನಿನ್ನ ಮನಸ್ಸಿಗೆ ಬಂದಂಗೆ ಅನ್ಕೊಳ್ಳೋದಲ್ಲ. ಯಾಕಂದ್ರೆ ಇಲ್ಲಿ ಕೂಡ ಕೆಲವು ವಿಚಾರಗಳಂತ ಒಂದು ತಿಳಿಲಿಕ್ಕೆ ಸರ್ವ ಒಂದು ತಿಳಿದ್ರೆ ಹೇಳ್ತಾರೆ ಅವರು, ಏಕ ವಿಜ್ಞಾತೆ ಸರ್ವಂ ವಿಜ್ಞಾತಂ ಅಂತ ಹೇಳ್ತಾರೆ. ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಂಡಂಗೆ. ಏಕ ವಿಜ್ಞಾತೆ ಸರ್ವಂ ವಿಜ್ಞಾತಂ ಅಂತ ಹೇಳ್ತಾರೆ ಅವರು. ಒಂದು ತಿಳಿಲಿಕ್ಕೆ ತಿಳಿಯುವಂಥದ್ದಾದರೆ ಎಲ್ಲ ಸರ್ವವೂ ತಿಳಿದಂತಾಗುವುದು ಅನ್ನುವಂಥ ಪ್ರತಿಜ್ಞೆ ಮಾಡಿ ಸದೇವ ಅನ್ನುವಂಥ ಉಪದೇಶಕ್ಕೆ ಆರಂಭ ಮಾಡಿದರು. ಸದೇವ ಅನ್ನುವಂಥ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೇ ತಿಳ್ಕೊಂಡಂಗೆ. ಅದರಿಂದ ನೀನು ಹೇಳಿದ ಅರ್ಥ ಈ ರೀತಿ ಅರ್ಥ ಮಾಡಿದರೆ ನಿನಗೆ ಭಾಳ ತಿಳಿತದ ಅಥವಾ ಪ್ರತಿಜ್ಞೆ ಭಂಗವಾಗುವುದು ಮತ್ತು ಏಕ ಜ್ಞಾನವಾಗದೆ ಅನೇಕದ ಜ್ಞಾನವಾದಿತ್ತು. ಅದಕ್ಕೆ ಈ ರೀತಿ ನೀನು ಪ್ರಶ್ನೆ ಮಾಡುವಂಥದ್ದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ನೀವು ಊಹೆ ಮಾಡುವಂಥದ್ದು ಕೂಡ ಅದು ಯೋಗ್ಯ ಅಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಈ ರೀತಿಯಿಂದ ಹಲವಾರು ವಿಚಾರಗಳನ್ನು ಅವ್ರು ಹೇಳ್ತಾ ಬರ್ತಾರೆ. ಮತ್ತು ಮುಂದಿನ ವಿಚಾರ ಸ್ವಲ್ಪ ಕಷ್ಟ ಅನ್ನಿಸ್ತದ, ಫಸ್ಟಿಗೆ ಬರ್ತಾ ಸುಲಭ ಅನ್ನಿಸ್ತದ.
ಈ ಮತವಾದಿಗಳ ವಿಚಾರಗಳು ಅವೆಲ್ಲ ಮಂಡನೆ ಮಾಡಿ ಆ ವಿಚಾರಗಳನ್ನು ಹೇಳ್ತಾರೆ ಅವ್ರು. ನೋಡೋಣ ಮುಂದಿನ ವಿಚಾರ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.